body is moving upward and a force of gravity acting downward. So anti-parallel to each other. ನಿಮಗೆ ನಾರ್ಮಲ್ ಆಗಿ ಕ್ವಶನ್ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಓಕೆ, ವಾಟ್ ಇಸ್ ದ ವರ್ಕ್ ಡನ್ ಬೈ ಎ ಮೂನ್ ರಿವಾಲ್ವಿಂಗ್ ಅರೌಂಡ್ ಅರ್ತ್? ವಾಟ್ ಇಸ್ ದ ವರ್ಕ್ ಡನ್ ಬೈ ಎ ಅರ್ತ್ ರಿವಾಲ್ವಿಂಗ್ ಸನ್ ಅರೌಂಡ್ ದ ಸನ್? ಸರ್, ವರ್ಕ್ ಡನ್ ಅನ್ನೋದು ಸ್ಕೇಲರ್ ಕ್ವಾಂಟಿಟಿ, ಬಟ್ ವೈ ಡು ವಿ ರೆಪ್ರೆಸೆಂಟಿಂಗ್ ವಿತ್ ಅ ಸೈನ್? ರೈಟ್? ಏನು ಹೇಳ್ತೀವಿ? ಎಸ್ ಐ ಯೂನಿಟ್ ಆಫ್ ಎನರ್ಜಿ ಅಂದರೆ ದಟ್ ಈಸ್ ಎ ಜೌಲ್. ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ ಅಂದರೆ hello my dear champions, welcome back to PW Kannada class 9th and 10th YouTube channel. So this is 𝐒𝐿𝐀𝐍𝐶, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸೊ ನಾವು ಮೈಂಡ್ ಮ್ಯಾಪ್ ಆ್ಯಂಡ್ ಸಮ್ಮರಿ ಸೀರೀಸಲ್ಲಿ ಕ್ಲಾಸ್ 9th ಫಿಸಿಕ್ಸ್ನ 4ನೇ ಚಾಪ್ಟರ್ದ ವರ್ಕ್ ಆ್ಯಂಡ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಫಸ್ಟ್ 3 ಚಾಪ್ಟರ್ಸ್ ತಗೊಂಡ್ರೆ, ಫಸ್ಟ್ ಚಾಪ್ಟರ್ ಡಿಸ್ಕ್ರೈಬಿಂಗ್ ಮೋಷನ್, ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಎ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್, ಥರ್ಡ್ ಚಾಪ್ಟರ್ ತಗೊಂಡ್ರೆ ದಟ್ ಈಸ್ ಎ ಗ್ರಾವಿಟೇಷನ್. ಸೊ ಈ 3 ಚಾಪ್ಟರ್ಸ್ನ ನಾವು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಅದೇ ರೀತಿ ನಾವು 4th ಚಾಪ್ಟರ್ಸ್ ಆಯ್ತಾ, ನಾವು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಡಿಸ್ಕಸ್ ಮಾಡಲು ಹೊರಟಿದ್ದೇವೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಸೊ ಚಾಪ್ಟರ್ ನೇಮ್ ನೀವು ನೋಡ್ತಿರ್ಬೋದು, ವರ್ಕ್ ಆ್ಯಂಡ್ ಎನರ್ಜಿ. ವರ್ಕ್ ಆ್ಯಂಡ್ ಎನರ್ಜಿ. ಸೊ ಆಕ್ಚುಲಿ ಈ ವರ್ಕ್ ಅಂದ್ರೇನು ಮತ್ತೆ ಎನರ್ಜಿ ಅಂದ್ರೇನು? Then what is the relation between a work and energy with respect to a physics subject? That means a science. Okay, so ನಮ್ಮ ದಿನನಿತ್ಯ ಜೀವನದಲ್ಲಿ ಅಂದರೆ ಡೇ ಟು ಡೇ ಲೈಫಲ್ಲಿ ನಾವು ಅನೇಕ ಕೆಲಸಗಳನ್ನು ಮಾಡುತ್ತೇವೆ, ರೈಟ್? ಸೊ ಬೆಳಗ್ಗೆ ಎದ್ದು ಹಲ್ಲುಜ್ಜೋದ್ರಿಂದ ಹಿಡಿದು ನೈಟ್ ಮಲಗೋವರೆಗೆ ತುಂಬ ಕೆಲಸಗಳನ್ನು ಮಾಡ್ತೇವೆ. ಆ್ಯಸ್ ಎ ಸ್ಟೂಡೆಂಟ್ ಲೈಫ್ನ ತೊಗೊಂಡ್ರೆ ನೀವು ಬೆಳಗ್ಗೆ ಎದ್ದು ಹೇಳ್ತೀರಾ, ಓಕೆ, ದಿನನಿತ್ಯ ಕರ್ಮಗಳನ್ನು ಮಾಡ್ತೀರಾ, ರೈಟ್? ಸೊ ಆಮೇಲೆ ಏನು ಮಾಡ್ತೀರಾ? ನೀವು ಓದ್ತೀರಾ, ಅದಾದಮೇಲೆ ಸ್ಕೂಲ್ಗೆ ಹೋಗ್ತೀರಾ, ಸ್ಕೂಲ್ಗೆ ಹೋದ್ಮೇಲೆ ಅಲ್ಲಿ ತುಂಬ ಪಾಠಗಳನ್ನು ಕೇಳ್ತೀರಾ, ಅದೇ ರೀತಿ ನೋಟ್ಸ್ನ ಬರೀತೀರಾ, ಅದೇ ರೀತಿ ಆಟ ಪಾಠಗಳು ನೀವು ಎಂಜಾಯ್ ಮಾಡ್ತೀರಾ, ರೈಟ್? ಸೊ ಆಮೇಲೆ ಮನೆಗೆ ಬರ್ತೀರಾ. ಸೊ ಮನೆಗೆ ಬಂದು ಮನೆ ಕೆಲಸ ಇದ್ರೆ ಮನೆ ಕೆಲಸ ಮಾಡ್ಕೊತೀರಾ, ಓಕೆ? ಸೊ ನಿಮ್ಮ ತಂದೆ ತಾಯಿಗೆ ಈ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತೀರಾ. ಸೊ ಇದೆಲ್ಲ ನಾವು ಡೇ ಟು ಡೇ ಲೈಫ್ ನಾವು ವರ್ಕ್ ಅಂತಲೇ ಕರೆಯೋದು. ಬಟ್ ಫಿಸಿಕ್ಸಲ್ಲಿ ಬರುವಂಥ ವರ್ಕ್ ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಮೀನಿಂಗ್. ಹೇಗೆ ಡಿಫ್ರೆಂಟ್ ಮೀನಿಂಗ್ ಅಂದರೆ, ನಾವು ಫಾರ್ ಎಕ್ಸಾಂಪಲ್ ನಮ್ಮ ಡೇ ಟು ಡೇ ಲೈಫಲ್ಲಿ ನಾನು ಸ್ಟೂಡೆಂಟ್, ಓಕೆ? ಸೊ ನಾನು ಬುಕ್ ತೊಗೊಂಡು ಓದ್ತಾ ಇರ್ತೇನೆ, ಓಕೆ? ಅದೇ ರೀತಿ ನಾನು ಮಾತಾಡ್ತಾ ಇರ್ತೇನೆ, ಓಕೆ? ಸೊ ನನಗೆ ಸ್ವಲ್ಪ ಸುಸ್ತಾಯ್ತು ಅಂತೇಳಿ ಮಲಗ್ತೇನೆ. ನಿನಗೆ ಯಾರಾದರೂ ಬಂದು ಕೇಳಿದ್ರೆ ಇವತ್ತೇನು ಮಾಡಿದೆ ಅಂತ ಹೇಳಿದ್ರೆ, ನಾನು ಇವತ್ತು 1-2 ಚಾಪ್ಟರ್ ಓದಿ ಕಂಪ್ಲೀಟ್ ಮಾಡಿದ್ದೇನೆ, ಅಥವಾ ನನಗೆ ಸುಸ್ತಾಯಿತು ಮಲಗಿದ್ದೆ ಅಂತ ಹೇಳ್ತೀರಾ, ರೈಟ್? ಸೊ ಯಾವಾಗ ನಿಮಗೆ ಏನು ಕೆಲಸ ಮಾಡಿದೆ ಇವತ್ತು ಅಂದರೆ ಇದೆಲ್ಲ ಹೇಳ್ತೀರಾ, ರೈಟ್? ಸೊ ಬಟ್ ನಮ್ಮ ಫಿಸಿಕ್ಸಲ್ಲಿ ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಮೀನಿಂಗ್ ಅಂತ ಹೇಳ್ತಿಲ್ಲ. ಅದು ಹೇಗೆ ನೋಡಿ, ಯಾವಾಗಾದರೂ ನಾವು ಒಂದು ಆಬ್ಜೆಕ್ಟ್ನ ಕನ್ಸಿಡರ್ ಮಾಡಿಕೊಂಡು ಅದ್ರ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡಿದ್ರೆ, ಓಕೆ, ನಾವು ಅಪ್ಲೈ ಮಾಡಿದಂಥ ಫೋರ್ಸ್ ಆ ಬಾಡಿನ ಡಿಸ್ಪ್ಲೇಸ್ ಮಾಡಬೇಕು, ಅಂದರೆ ಆ ಬಾಡಿನ ಮೂವ್ ಮಾಡಬೇಕು. ಆವಾಗ ನಾವು ವರ್ಕ್ ಆಗಿದೆ ಅಂತ ಹೇಳೋದು, ಅಥವಾ ವರ್ಕ್ ಈಸ್ ಡನ್ ಅಂತ ಹೇಳೋದು. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಡೆಫಿನೇಷನ್ ಪ್ರಕಾರ ನೋಡೋದಾದ್ರೆ ವರ್ಕ್ ಅಂತಂದ್ರೆ work. Okay, so when the force acts on a object or a body, the object or a body moves or shows a displacement, then the force has done some work on the object or body. Correct ಆಗಿ ಕೇಳಿಸ್ಕೊಳ್ಳಿ, ಓಕೆ? ಏನಿದ್ರ ಅರ್ಥ? ನನ್ನ ಎಕ್ಸಾಂಪಲ್ ತಗೊಂಡ್ರೆ ಇಲ್ಲೊಂದು ಬಾಡಿ ಇದೆ, ಓಕೆ? ಇಲ್ಲಿ ಒಂದು ಬಾಡಿ ಇದೆ, ಇನ್ನೊಂದು ಬಾಡಿನ ಕನ್ಸಿಡರ್ ಮಾಡ್ಕೋತೀನಿ, ಐಡೆಂಟಿಕಲ್ ಬಾಡಿ, ಓಕೆ? ಐಡೆಂಟಿಕಲ್ ಬಾಡಿನ ಕನ್ಸಿಡರ್ ಮಾಡ್ಕೋತೀನಿ. ಐಡೆಂಟಿಕಲ್ ಬಾಡಿನ ಕನ್ಸಿಡರ್ ಮಾಡಿಕೊಂಡೆ, ಓಕೆ? ಸೊ ಇಲ್ಲಿ ಎಕ್ಸ್ಟರ್ನಲ್ ಬಾಡಿನ ಕನ್ಸಿಡರ್ ಮಾಡ್ಕೋತೀನಿ, ಓಕೆ? ಸೊ ಸಿಮಿಲರ್ ಬಾಡೀಸ್.
ಸೊ 2 ಐಡೆಂಟಿಕಲ್ ಬಾಡೀಸ್ ಇದೆ. ಸೊ ಎರಡರ ಮೇಲೂ ನಾನು ಫೋರ್ಸ್ ಅಪ್ಲೈ ಮಾಡ್ತೀನಿ, ಫೋರ್ಸ್ನ ಅಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಫೋರ್ಸ್ ಹೇಗಿರುತ್ತೆ ಅಂದರೆ ಕಾನ್ಸ್ಟೆಂಟ್ ಫೋರ್ಸ್ ಆಗಿರುತ್ತೆ. ಕಾನ್ಸ್ಟೆಂಟ್ ಫೋರ್ಸ್ ಅಂದ್ರೇನು? ಆ ಫೋರ್ಸ್ ಚೇಂಜ್ ಆಗಲ್ಲ, ಒಂದೇ ಸಮವಾಗಿರುತ್ತೆ ಇವನ್ ಡ್ಯೂರಿಂಗ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ. ಓಕೆ, ಸೊ ಇವಾಗ ಇಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ, ಇಲ್ಲೂ ಸಹಿತ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಿದ್ರ ಅಂತ ಕೇಳಿದ್ರೆ, ಓಕೆ, ಸೊ ಫೋರ್ಸ್ ಈಸ್ ಅ ಕಾನ್ಸ್ಟೆಂಟ್ ಇನ್ ದ ಬೋತ್ ಕೇಸಸ್. ಓಕೆ, ಸೊ ಎಷ್ಟು ಅಂತ ಕೇಳಿದ್ರೆ ನ್ಯೂಮರಿಕಲಿ ಸೇ 100 ನ್ಯೂಟನ್. ಇಲ್ಲೂ ಸಹಿತ ಫೋರ್ಸ್ ಎಷ್ಟು ಆಕ್ಟ್ ಆಗ್ತದೆ? 100 ನ್ಯೂಟನ್, ರೈಟ್? ಸೊ ಎರಡು ಕೇಸಲ್ಲೂ ನಮಗೆ 100 ನ್ಯೂಟನ್ ಫೋರ್ಸ್ ಅಪ್ಲೈ ಆಗ್ತಿರೋದು. ಇಲ್ಲಿ ಈ ಬಾಡಿ ಏನಿದೆಯಲ್ಲ, ಈ ಬಾಡಿ ಡಿಸ್ಪ್ಲೇಸ್ ಆಗುತ್ತೆ. ಓಕೆ, ಸೊ ಈ ಬಾಡಿ ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ ಆಗುತ್ತೆ. ಸೊ ಸೇ ಇಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್ ದಟ್ ಈಸ್ ಎಸ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ನ ಎಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಆಲ್ರೆಡಿ ಸ್ಕೇಲರ್ಸ್ ಆ್ಯಂಡ್ ವೆಕ್ಟರ್ಸ್ ಅಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಬಟ್ ಈ ಕೇಸಲ್ಲಿ ಬಾಡಿ ಡಿಸ್ಪ್ಲೇಸ್ ಆಗಲ್ಲ, ಅಂದರೆ ಡಿಸ್ಪ್ಲೇಸ್ಮೆಂಟ್ ಈಸ್ 0. ಸೊ ಈ ಎರಡು ಕೇಸ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಓಕೆ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ? ಎಕ್ಸಾಂಪಲ್ 1 ಮೀಟರ್ ಆಗಿದೆ ಅನ್ಕೊಳ್ಳೋಣ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಮೀಟರ್. ಈ ಎರಡು ಕೇಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಫಸ್ಟ್ ಕೇಸ್ ಆಸ್ ವೆಲ್ ಆಸ್ ಸೆಕೆಂಡ್ ಕೇಸ್ ಯಾವುದರಲ್ಲಿ ವರ್ಕ್ ಆಗಿದೆ, ಯಾವುದರಲ್ಲಿ ವರ್ಕ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ವರ್ಕ್ ಅಂದರೆ ಡೆಫಿನೇಷನ್ ಪ್ರಕಾರ ನಮಗೆ ಗೊತ್ತು, ಯಾವಾಗ ಒಂದು ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತೆ, ಆ ಫೋರ್ಸ್ ಏನು ಮಾಡಬೇಕು? ಆ ಬಾಡಿನ ಡಿಸ್ಪ್ಲೇಸ್ ಮಾಡಬೇಕು, ಅಂದರೆ ಪೊಸಿಷನ್ನ ಚೇಂಜ್ ಮಾಡಬೇಕು. ಪೊಸಿಷನ್ ಚೇಂಜ್ ಮಾಡಲಿಲ್ಲ ಅಂತಂದರೆ ಅದನ್ನು ನಾವು ವರ್ಕ್ ಡನ್ ಅಂತ ಕರೆಯಲ್ಲ, ಅಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳ್ತೇವೆ. ಸೊ ಇಲ್ಲಿ ಬೈ ದ ಡೆಫಿನೇಷನ್ ನಾವು ನೋಡಿದ್ರೆ ಈ ಕೇಸಲ್ಲಿ ವರ್ಕ್ ಈಸ್ ಡನ್ ಅಂದರೆ ವರ್ಕ್ ಡನ್ ಅಂತ ಹೇಳ್ಬೋದು. ಇಲ್ಲಿ ನೋ ವರ್ಕ್ ಡನ್, ರೈಟ್? ಸೊ ರೀಸನ್ ಏನು? ಆಸ್ ಡಿಸ್ಪ್ಲೇಸ್ಮೆಂಟ್ ಈಸ್ 0. ಸೊ ನಾವು ಡೆಫಿನೇಷನ್ ಪ್ರಕಾರ ನಾವು ಹೇಳೋದು ಏನಂತಂದ್ರೆ ವರ್ಕ್ ಈಸ್ ಡನ್ when there is a force applied and that force displaces the object ಅಥವಾ ಬಾಡಿ. ಇದು ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ರೈಟ್? ಸೊ ಇಲ್ಲಿ ಫೋರ್ಸ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಸಹಿತ ವೆಕ್ಟರ್ ಕ್ವಾಂಟಿಟಿ. ದ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಇಸ್ ಎ ಸ್ಕೇಲಾರ್. ಸೊ ಹೆನ್ಸ್ ದಿಸ್ ವರ್ಕ್ ಡನ್, ಓಕೆ, ಈ ವರ್ಕ್ ಅನ್ನೋದು ಅ ಸ್ಕೇಲಾರ್ ಕ್ವಾಂಟಿಟಿ. ಇಲ್ಲಿ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಅಲ್ವಾ? ದಿಸ್ ಈಸ್ ಆಲ್ಸೋ ದಿಸ್ ಈಸ್ ಆಲ್ಸೋ ವೆಕ್ಟರ್, ದಿಸ್ ಈಸ್ ಆಲ್ಸೋ ವೆಕ್ಟರ್. ಸೊ ನಮಗೆ ಸ್ಕೇಲರ್ಸ್ ಆ್ಯಂಡ್ ವೆಕ್ಟರ್ಸ್ ಅಲ್ಲಿ ಬರಿಬೇಕಾದ್ರೆ ಎಫ್ ಎಸ್ ಕಾಸ್ ಥೀಟಾ ಅಂತ ಬರುತ್ತೆ. ಓಕೆ, ನಿಮಗೆ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಇದ್ರೆ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಮಾಡ್ಯುಲಸ್ ಆಫ್ ಬಿ ವೆಕ್ಟರ್ ದ್ಯಾಟ್ ಈಸ್ ಮಲ್ಟಿಪ್ಲೈಡ್ ಬೈ ಕಾಸ್ ಥೀಟಾ, ರೈಟ್? ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ತಗೊಂಡ್ರಿ ಎಫ್ ಎಸ್ ಕಾಸ್ ಥೀಟಾ. ಇಲ್ಲಿ ಥೀಟಾ ಅನ್ನೋದು ಆಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ. ಓಕೆ, ಸೊ ಇಲ್ಲಿ ನಾನು ಮೀನಿಂಗ್ ಬರೆದ್ರೆ ಥೀಟಾ ಈಸ್ ಆಂಗಲ್ ಬಿಟ್ವೀನ್ ಎಫ್ ಆ್ಯಂಡ್ ಎಸ್. ಇಲ್ಲಿ ನೋಡಿ, ಇಲ್ಲಿ ವೆಕ್ಟರ್ ಫಾರ್ಮ್, ಇಲ್ಲಿ ಸ್ಕೇಲಾರ್ ಫಾರ್ಮ್, ಅಂದರೆ ಮ್ಯಾಗ್ನಿಟ್ಯೂಡ್ ಮಾತ್ರ ಎಕ್ಸ್ಪ್ರೆಸ್ ಮಾಡ್ತಿರೋದು. ಗೆಟ್ ಮೈ ಪಾಯಿಂಟ್? ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳೋದು ಈ ಎರಡರ ಮೇಲನ, ಬೇರೆ ಯಾವುದಲ್ಲ, ಈ ಎರಡರ ಮೇಲೆ ಮಾತ್ರ ಕೇಳೋದು. ಈ ಕಾಸ್ ಥೀಟಾ ನಿಮಗೆ ಬುಕ್ಕಲ್ಲಿ ಕೊಟ್ಟಿಲ್ಲ, ಯಾಕಂದ್ರೆ ದೇ ಆರ್ ಕನ್ಸಿಡರಿಂಗ್ ದಿಸ್ ಫೋರ್ಸ್ ಈಸ್ ಪ್ರೊಡ್ಯೂಸ್ಡ್ ಅ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಅಂದ್ರೆ ಇವಾಗ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿದೆ ನೋಡಿ, ದ ಫೋರ್ಸ್ ಈಸ್ ಆಕ್ಟಿಂಗ್ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್ ಡೈರೆಕ್ಷನ್. ಡಿಸ್ಪ್ಲೇಸ್ಮೆಂಟ್ ಸಹಿತ ರೈಟ್ ಸೈಡ್ ಡೈರೆಕ್ಷನ್ ಅಲ್ಲೇ ಹೋದ್ರೆ ಅದು ಏನಂತ ಕರಿತೀವಿ ಅಂದ್ರೆ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಅಲಾಂಗ್ ದ ಡೈರೆಕ್ಷನ್ ಆಫ್ ಎ ಫೋರ್ಸ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ಎಫ್ ಅಂಡ್ ಎಸ್? ಇಲ್ಲಿ ಆಂಗಲ್ ನೋಡೋದಾದ್ರೆ ಥೀಟಾ ಈಸ್ 0 ಡಿಗ್ರಿ, ರೈಟ್? ಸೊ ಇಲ್ಲಿ ಕಾಸ್ 0 ಏನಾಗುತ್ತೆ? ಕಾಸ್ 0 ಡಿಗ್ರಿ ದಟ್ ಈಸ್ 1, ರೈಟ್?
ಕಾಸ್ 0 ಈಸ್ 1. ನೀವು ಯಾಕೆ ಇದನ್ನು ಝೀರೋ ಆ್ಯಂಗಲ್ ಅಂತ ಕರಿತಿದ್ದೀರಾ ಅಂತ ನೀವು ಕೇಳ್ಬೋದು. ದ ಆ್ಯಂಗಲ್ ಬಿಟ್ವೀನ್ ಅ ಟೂ ಪ್ಯಾರಲಲ್ ಲೈನ್ಸ್ ಎಷ್ಟಾಗಿರುತ್ತೆ? 0. ಅದೇ ಆ್ಯಂಟಿ ಪ್ಯಾರಲಲ್ ಆಗಿದ್ರೆ ಅಪೋಸಿಟ್, ದಟ್ ಈಸ್ ಅ 180 ಡಿಗ್ರಿ. ಮ್ಯಾಥಮೆಟಿಕ್ಸ್, ರೈಟ್? ಸೊ ಒರಿಜಿನಲ್ ಫಾರ್ಮುಲಾ ಯಾವುದು ಅಂತಂದರೆ ದಿಸ್ ಈಸ್ ದ ಒರಿಜಿನಲ್ ಫಾರ್ಮುಲಾ. ಬಟ್ ನಿಮಗೆ ಸಿಲೆಬಸ್ಗಿರೋದು ಓನ್ಲಿ ದೀಸ್ ಟು. ಅರ್ಥ ಆಗ್ತಿದ್ದೀರಾ? ಯಾಕೆ ಅಂತ ಅರ್ಥ ಆಯ್ತಾ? ಕಾಸ್ ಥೀಟಾ ಬಿಕಮ್ಸ್ 1. ಯಾಕೆ? ದೇ ಆರ್ ಕನ್ಸಿಡರಿಂಗ್ the force applied on a object. The displacement of the object is along the direction of a force. ಅದರಿಂದ ಥೀಟಾ ವ್ಯಾಲ್ಯೂ 0 ಆಗುತ್ತೆ. ಸೊ ಕಾಸ್ 0 ಈಸ್ 1. ಓಕೆ, ಸೊ ನೀವು ಕೇಳ್ಬೋದು, ಸರ್ ವಾಟ್ ಇಫ್ ಇಲ್ಲಿ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಇರೋ ಬದಲು ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇದ್ರೆ ಏನಾಗುತ್ತೆ? ಇಲ್ಲಿ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಆ್ಯಂಡ್ sin theta. ಸಿಂಪಲ್. ಓಕೆ, ಸೊ ಸೇಮ್ ವೆಕ್ಟರ್ಸ್, ಎರಡು ವೆಕ್ಟರ್ಸೇ, ಬಟ್ ಇಲ್ಲಿ ಡಾಟ್ ಪ್ರಾಡಕ್ಟ್, ಇಲ್ಲಿ ಕ್ರಾಸ್ ಪ್ರಾಡಕ್ಟ್. ಓಕೆ, ಸೊ ದಿಸ್ ಕಮ್ಸ್ ಅಂಡರ್ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್ ಇನ್ ಅ ಮ್ಯಾಥಮೆಟಿಕ್ಸ್. ಓಕೆ, ಸೊ ನೀವು ಫಿಸಿಕ್ಸಲ್ಲೂ ಕಲಿತೀರಾ ಯಾವಾಗ? 11th ಸ್ಟ್ಯಾಂಡರ್ಡಲ್ಲಿ. ಓಕೆ, 11th ಸ್ಟ್ಯಾಂಡರ್ಡಲ್ಲಿ ಕಲಿತೀರಾ. ಸೊ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಅಂತ ಅಥವಾ ಮ್ಯಾಥಮೆಟಿಕಲ್ ಟೂಲ್ಸ್ ಅಂತ ಕಲಿತೀರಲ್ಲಿ. ಡಿಫ್ರೆನ್ಸಿಯೇಷನ್ ಕಲಿತೀರಾ, ಇಂಟಿಗ್ರೇಷನ್ ಕಲಿತೀರಾ, ಆದಮೇಲೆ ಸ್ಕೇಲಾರ್ಸ್ ವೆಕ್ಟರ್ಸ್ ಕಲಿತೀರಾ. ಓಕೆ, ಸಮ್ ಪಾರ್ಟ್ ಆಫ್ ದ ಜಾಮೆಟ್ರಿ ಸಹಿತ ಕಲಿತೀರಾ. ಓಕೆ, ನಾ ಸೊ ಇಷ್ಟ ಆಯಿತು. ನೆಕ್ಸ್ಟ್ ನಮಗೆ ಒರಿಜಿನಲ್ ಫಾರ್ಮುಲಾ ಪ್ರಕಾರ ನೋಡಿದ್ರೆ W ಇಸ್ ಈಕ್ವಲ್ ಟು FS ಕಾಸ್ ಥೀಟಾ. ಇಲ್ಲಿ 3 ಕೇಸಸ್ನ ಕನ್ಸಿಡರ್ ಮಾಡ್ಕೋತೀನಿ. 3 ಕೇಸಸ್ ಯಾವುದು? ಫಸ್ಟ್ ಕೇಸ್ ಡಿಸ್ಪ್ಲೇಸ್ಮೆಂಟ್. ಸೊ ವರ್ಡ್ಸ್ ಅಲ್ಲಿ ಬರೆಯೋ ಬದಲು ನಾನು ಸಿಂಬಾಲಿಕಲಿ ಬರೀತೀನಿ. ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಅಲಾಂಗ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಅಲಾಂಗ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಏನಾಗುತ್ತೆ ಇಲ್ಲಿ? ಅಲಾಂಗ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಅಂದರೆ ಥೀಟಾ ಬಿಕಮ್ಸ್ ಅ 0, ರೈಟ್? ಸೊ ಒರಿಜಿನಲ್ ಫಾರ್ಮುಲಾ ಏನು? W ಇಸ್ ಈಕ್ವಲ್ ಟು FS ಕಾಸ್ ಥೀಟಾ, ರೈಟ್? ಇಲ್ಲಿ W ಇಸ್ ಈಕ್ವಲ್ ಟು FS, ಇಲ್ಲೇನಾಯಿತು? ಕಾಸ್ ಥೀಟಾ ವ್ಯಾಲ್ಯೂ, ಥೀಟಾ ವ್ಯಾಲ್ಯೂ ಇಸ್ 0, ಕಾಸ್ 0 ಬರೀತೀನಿ ಇಲ್ಲಿ, ಕಾಸ್ 0. ಓಕೆ, ಕಾಸ್ 0 ಡಿಗ್ರಿ. ಓಕೆ, ಸೊ W ಇಸ್ ಈಕ್ವಲ್ ಟು F ಡಾಟ್ S ಮಾತ್ರ ಸಿಗೋದು ನಿಮಗೆ. Okay, this is the formula we are going to use in this particular chapter. Okay, ನಾನು ಇನ್ನೊಂದು ಕಂಡೀಷನ್ ತಗೋತೀನಿ. ಏನು? ಸೊ ಇಲ್ಲಿ ವರ್ಕ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಇಲ್ಲಿ ನೋಡಿ ಯಾವುದೇ ಥರ ನೆಗೆಟಿವ್ ಕಾಣಿಸ್ತಿಲ್ಲ. ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಎ ವರ್ಕ್ ಈಸ್, ಇದನ್ನ ನಾವು ಪಾಸಿಟಿವ್ ವರ್ಕ್ ಡನ್ ಅಂತ ಕರಿತೀವಿ. ಪಾಸಿಟಿವ್ ವರ್ಕ್ ಡನ್. ಇನ್ನೊಂದು ಕೇಸ್ ಕನ್ಸಿಡರ್ ಮಾಡ್ತೀನಿ. ಇನ್ನೊಂದು ಕೇಸ್ ಯಾವುದು? ಸೆಕೆಂಡ್ ಕೇಸ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್, ಇಲ್ಲಿ ಆಲ್ರೆಡಿ ಅಲಾಂಗ್ ಕಂಡೀಷನ್ ಆಗಿದೆ, ಅಂದರೆ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ನಾನು ಇಲ್ಲಿ ಏನಂತ ಕನ್ಸಿಡರ್ ಮಾಡ್ತೀನಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಈಸ್ opposite to the force. ಏನಿದ್ರ ಅರ್ಥ? ಇವ ನೋಡಿ, ಬಾಡಿ ಈ ಥರ ಇದೆ. ಓಕೆ, ಬಾಡಿ ಈ ಥರ ಇದೆ. ಇಲ್ಲಿ ಫೋರ್ಸ್ ಈ ಥರ ಆಕ್ಟ್ ಆಗ್ತಿದೆ. ಓಕೆ, ದ ಫೋರ್ಸ್ ಆಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. But displacement, the body is moving in this direction only. Okay, the body is moving in this direction only. But now frictional force ತಗೊಂಡ್ರೆ, okay, frictional force ತಗೊಂಡ್ರೆ that will be in opposite direction of a motion, right? So ಇಲ್ಲಿ ನಾನು frictional force ಕನ್ಸಿಡರ್ ಮಾಡ್ತೀನಿ. frictional force ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಬಟ್ ಇಲ್ಲಿ ಮೋಷನ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ.
ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ. ನೋಡಿ ಈ ಫಸ್ಟ್ ಕೇಸಲ್ಲಿ ಏನಾಗುತ್ತೆ, ಇದನ್ನ ಇಗ್ನೋರ್ ಮಾಡಿ. ಓಕೆ, ಫ್ರಿಕ್ಷನಲ್ ಫೋರ್ಸ್ನ ಇಗ್ನೋರ್ ಮಾಡಿ. ದಿಸ್ ಈಸ್ ಅಪ್ಲೈಡ್ ಫೋರ್ಸ್, ದಿಸ್ ಈಸ್ ಅಪ್ಲೈಡ್ ಫೋರ್ಸ್, ದಿಸ್ ಈಸ್ ಅಪ್ಲೈಡ್ ಫೋರ್ಸ್. ಈ ಅಪ್ಲೈಡ್ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಕನ್ಸಿಡರ್ ಮಾಡ್ಕೊಂಡಾಗ ದೇ ಆರ್ ಇನ್ ದ ಸೇಮ್ ಡೈರೆಕ್ಷನ್, ರೈಟ್? ಸೊ ಅದರಿಂದ ನಮಗೆ ಆಂಗಲ್ ಏನಾಯಿತು, 0 ಡಿಗ್ರಿ ಆಯಿತು. ಬಟ್ ಸೆಕೆಂಡ್ ಕೇಸಲ್ಲಿ ನೋಡಿ, ವಿ ಆರ್ ನಾಟ್ ಕನ್ಸಿಡರಿಂಗ್ ಅಪ್ಲೈಡ್ ಫೋರ್ಸ್. ಓಕೆ, ಬಾಡಿ ಫಾರ್ವರ್ಡ್ ಮೂವ್ ಆಗ್ತದೆ, ಅಂದರೆ ರೈಟ್ ಹ್ಯಾಂಡ್ ಸೈಡ್ ಮೂವ್ ಆಗ್ತದೆ. ಬಟ್ ಫ್ರಿಕ್ಷನಲ್ ಫೋರ್ಸ್ ಅಂದರೆ ಇಟ್ ಈಸ್ ದ ಟೈಪ್ ಆಫ್ ಫೋರ್ಸ್, ಇಟ್ ಈಸ್ ಆಲ್ವೇಸ್ ಅಪೋಸಿಟ್ ಇನ್ ಡೈರೆಕ್ಷನ್ ಆಫ್ ಎ ಮೋಷನ್ ಆಫ್ ದ ಬಾಡಿ, ರೈಟ್? ಸೊ ಸಪೋಸ್ ದ ಬಾಡಿ ಮೂವಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಫ್ರಿಕ್ಷನಲ್ ಫೋರ್ಸ್ ರೈಟ್ ಹ್ಯಾಂಡ್ ಸೈಡ್ ಆಕ್ಟ್ ಆಗ್ತಾ ಇರುತ್ತೆ. ಓಕೆ, ಸೊ ಇಟ್ ಈಸ್ ಆಲ್ವೇಸ್ ಫ್ರಿಕ್ಷನಲ್ ಫೋರ್ಸ್ ಈಸ್ ನಥಿಂಗ್ ಬಟ್ ಅಪೋಸಿಂಗ್ ಫೋರ್ಸ್ ಆಫ್ ಅ ಮೋಷನ್. ಓಕೆ, ಸೊ ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಅಪೋಸಿಟ್ ಆಗಿರೋದ್ರಿಂದ ನಾವು ವಿತ್ ರೆಸ್ಪೆಕ್ಟ್ ಟು ಫ್ರಿಕ್ಷನಲ್ ಫೋರ್ಸ್ ಮಾತಾಡ್ತಿರೋದು. ಇಲ್ಲಿ ಆಂಗಲ್ ಬಿಟ್ವೀನ್, ಇಲ್ಲಿ ಟೀಟಾ ಏನು ಕನ್ಸಿಡರ್ ಮಾಡ್ತೀವಿ, ಟೀಟಾ ಈಸ್ 180 ಡಿಗ್ರಿ, ಟೀಟಾ ಈಸ್ 180 ಡಿಗ್ರಿ, ದಟ್ ಈಸ್ ಆಂಗಲ್ ಬಿಟ್ವೀನ್ ಫ್ರಿಕ್ಷನಲ್ ಫೋರ್ಸ್, ಇಲ್ಲಿ ಎಫ್ ಅಂತ ಬರೀದ್ರು. ಓಕೆ, ಫ್ರಿಕ್ಷನಲ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ. ಸೊ ಇಲ್ಲಿ ವರ್ಕ್ ಡನ್ ಬೈ ದ ಫ್ರಿಕ್ಷನಲ್ ಫೋರ್ಸ್, ಓಕೆ, ವರ್ಕ್ ಡನ್ ಬೈ ದ ಫ್ರಿಕ್ಷನಲ್ ಫೋರ್ಸ್ ದಟ್ ಈಸ್ ಎಫ್ ಕಾಸ್ ಟೀಟಾ. ಇಲ್ಲಿ ಆಲ್ರೆಡಿ ಕಾಸ್ ಟೀಟಾ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ದಟ್ ಈಸ್ 180 ಡಿಗ್ರಿ. 180 ಡಿಗ್ರಿ ಅಂತಂದರೆ ಎಷ್ಟಾಗುತ್ತೆ? ಸೊ 0 ಅಂದರೆ 1, 0 ಡಿಗ್ರಿ, ಕಾಸ್ 0 ಈಸ್ 1, ಕಾಸ್ 90 ಅಗೇನ್ 0, ಕಾಸ್ 180 ಇಟ್ ಈಸ್ ದ 1 ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ಅಂದರೆ -1. ಸೊ ಇಲ್ಲಿ W is equal to FFS, ಇಲ್ಲಿ -1 ಆಗುತ್ತೆ. ಸೊ ಫೈನಲಿ you'll be getting FFS ಅಂತ ಬರುತ್ತೆ. ಸೊ ದಿಸ್ ಈಸ್ ಯುವರ್ ವರ್ಕ್ ಡನ್ ಬೈ ದ ಫ್ರಿಕ್ಷನಲ್ ಫೋರ್ಸ್. ಇಲ್ಲಿ ಯಾವ ಥರ ವರ್ಕ್ ಡನ್? ಇಲ್ಲಿ ನೆಗೆಟಿವ್ ವರ್ಕ್ ಡನ್, ನೆಗೆಟಿವ್ ವರ್ಕ್ ಡನ್, ನೆಗೆಟಿವ್ ವರ್ಕ್ ಡನ್. ನಿಮ್ಗೊಂದು ಡೌಟ್ ಬರುತ್ತೆ, ಸರ್ ಇನ್ನೊಂದು ಎಕ್ಸಾಂಪಲ್ ಕೊಡಿ, ನಮಗೆ ಇದು ಅಷ್ಟೊಂದು ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದರೆ. ಕನ್ಸಿಡರ್ ಅ ವರ್ಟಿಕಲ್ ಮೋಷನ್ ಆಫ್ ಎ ಆಬ್ಜೆಕ್ಟ್. ವರ್ಟಿಕಲ್ ಮೋಷನ್ ಆಫ್ ಎ ಆಬ್ಜೆಕ್ಟ್ ಅಂದರೆ ನೋಡಿ, ಇಲ್ಲಿ ಯಾವ ಫೋರ್ಸ್ ಕನ್ಸಿಡರ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿರಬೇಕು. ಅಪ್ಲೈಡ್ ಫೋರ್ಸ್ನ ಕನ್ಸಿಡರ್ ಮಾಡಬೇಕಾ ಅಥವಾ ಬೇರೆ ಯಾವುದಾದ್ರೂ ಫೋರ್ಸ್ ಕನ್ಸಿಡರ್ ಮಾಡಬೇಕಾ? ಫಸ್ಟ್ ಕೇಸಲ್ಲಿ ನಾವು ಏನು ಕನ್ಸಿಡರ್ ಮಾಡಿದ್ವಿ? ಅಪ್ಲೈಡ್ ಫೋರ್ಸ್. ಸೆಕೆಂಡ್ ಕೇಸಲ್ಲಿ ಏನು ಕನ್ಸಿಡರ್ ಮಾಡಿದ್ವಿ? ಫ್ರಿಕ್ಷನಲ್ ಫೋರ್ಸ್. ಈ ಫ್ರಿಕ್ಷನಲ್ ಫೋರ್ಸ್ ಬದಲು ಇನ್ನೊಂದು ಫೋರ್ಸ್ನ ಕನ್ಸಿಡರ್ ಮಾಡಿದ್ರೆ ಯಾವ ಥರ ಕನ್ಸಿಡರ್ ಮಾಡ್ಬೋದು? ಎಕ್ಸಾಂಪಲ್, ದ ಬಾಡಿ ವರ್ಟಿಕಲಿ ಮೂವಿಂಗ್ ಅಪ್ವರ್ಡ್, ಅಂದರೆ ಒಂದು ಬಾಲ್ನ ತೊಗೋತೀನಿ, ಒಂದು ಮೇಲೆ ಎಸೆತೀನಿ. ಓಕೆ, ಮೇಲೆ ಎಸಿದ್ರೆ ಏನಾಗುತ್ತೆ? ದ ಮೋಷನ್ ಆಫ್ ಎ ಬಾಡಿ ಅಪ್ವರ್ಡ್ ಅಂದರೆ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಅಪ್ವರ್ಡ್. ಆ್ಯಂಡ್ ಹಿಯರ್ ಐ ವಿಲ್ ಬಿ ಕನ್ಸಿಡರಿಂಗ್ ಇಟ್ ಆಸ್ ಎ force of a gravity acting on the object which is moving vertically upward. ನಮಗೆ ಪ್ರೀವಿಯಸ್ ಚಾಪ್ಟರ್ ಇಂದ ನಮಗೆ ಗೊತ್ತು, ಫೋರ್ಸ್ ಆಫ್ ಗ್ರಾವಿಟಿ ಇಟ್ ಈಸ್ ಆಲ್ವೇಸ್ ಆಕ್ಟಿಂಗ್ ಡೌನ್ವರ್ಡ್ ಇನ್ ಡೈರೆಕ್ಷನ್. ಬಟ್ ಬಾಡಿ ಯಾವ ಕಡೆ ಮೂವ್ ಆಗ್ತದೆ? ಮೂವಿಂಗ್ ಅಪ್ವರ್ಡ್. ಇಲ್ಲಿ ನೋಡಿ ಸೈನ್ ನೋಡಿ, ಬಾಡಿ ಈಸ್ ಮೂವಿಂಗ್ ಅಪ್ವರ್ಡ್ ಅಂಡ್ ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟಿಂಗ್ ಡೌನ್ವರ್ಡ್. ಸೊ ಆಂಟಿ ಪ್ಯಾರಲಲ್ ಟು ಈಚ್ ಅದರ್. ಬಾಡಿ ಮೂವ್ ಆಗ್ತಿದೆ ಅಪ್ವರ್ಡ್ ಇನ್ ಡೈರೆಕ್ಷನ್, ಬಟ್ ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟಿಂಗ್ ಡೌನ್ವರ್ಡ್, ಅಪೋಸಿಟ್ ಇನ್ ನೇಚರ್, ರೈಟ್? ಸೊ ಇಲ್ಲಿ ನಾವು ಆಂಟಿ ಪ್ಯಾರಲಲ್ ಆಗಿ ಕನ್ಸಿಡರ್ ಮಾಡ್ತೀವಿ ಡಿಸ್ಪ್ಲೇಸ್ಮೆಂಟ್ ಆಸ್ ವೆಲ್ ಆಸ್ ಫೋರ್ಸ್ ಆಫ್ ಅ ಗ್ರಾವಿಟಿ. ಓಕೆ, ಸೊ ಇಲ್ಲಿ ಸಹಿತ ನಾವು ವರ್ಕ್ ಡನ್ನ ನೆಗೆಟಿವ್ ಆಗಿ ಕನ್ಸಿಡರ್ ಮಾಡ್ತೀವಿ, ಯಾಕೆಂದರೆ ಟೀಟಾ ವ್ಯಾಲ್ಯೂ ಈಸ್ 180 ಡಿಗ್ರಿ. ಸೊ ಕಾಸ್ 180 ಡಿಗ್ರಿ ಇಟ್ ಈಸ್ ಎ -1. ಸೊ FS -1 ಆಗುತ್ತೆ. ಓಕೆ, FS ಬ್ರಾಕೆಟ್ ಆಫ್ -1. ಅವಾಗ ಏನಾಗುತ್ತೆ? ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ವರ್ಕ್ ಡನ್ ಈಸ್ ನೆಗೆಟಿವ್ FS ಆಗುತ್ತೆ. ಗಾಟ್ ಇಟ್? ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀನಿ. ಥರ್ಡ್ ಕೇಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಈಸ್ ಪರ್ಪೆಂಡಿಕ್ಯುಲರ್. ಸಿಂಬಲ್ ಬೇಡ, ಡೈರೆಕ್ಟ್ ವರ್ಡಿಂಗ್ ಬರೀತೀನಿ. ಪರ್ಪೆಂಡಿಕ್ಯುಲರ್ ಟು ಫೋರ್ಸ್. ಯಾವ ಕೇಸಲ್ಲಿ ನೀವು ಈ ಥರ ಸಿನಾರಿಯೋ ನೋಡ್ತೀರಾ? ಇಟ್ ಈಸ್ ಎ ಸರ್ಕ್ಯುಲರ್ ಮೋಷನ್. ಇಲ್ಲಿ ಸರ್ಕ್ಯುಲರ್ ಮೋಷನ್ ಅಂತ ಕನ್ಸಿಡರ್ ಮಾಡಿದಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಸೆಂಟರ್, ಓಕೆ, ಇಲ್ಲಿ ಸೆಂಟರ್ ಆ್ಯಂಡ್ ದಿಸ್ ಈಸ್ ದ ಆಬ್ಜೆಕ್ಟ್. ಸೊ ನಾನಿಲ್ಲಿ ಎಕ್ಸಾಂಪಲ್ ಏನು ಹೇಳ್ತಿರೋದಂತಂದರೆ ಸರ್ಕ್ಯುಲರ್ ಮೋಷನ್. ಓಕೆ,
ಸೊ ಒಂದು ದಾರ ಕಟ್ತೀನಿ ಯಾವುದಕ್ಕೆ, ಕಲ್ಲಿಗೆ. ಸ್ಟಾರ್ಟ್ಸ್ ರಿವಾಲ್ವಿಂಗ್ ಇಟ್. ಏನಾಗುತ್ತೆ, ದಾರ ಮತ್ತು ದಟ್ ಸ್ಟೋನ್. ಓಕೆ, ಸೊ ಇನ್ನು ಏನಾಗುತ್ತೆ ಅಂದರೆ, ಇವಾಗ ನಾನು ಏನಾದರೂ ಈ ಥರ ಫೋರ್ಸ್ ಅಪ್ಲೈ ಮಾಡಿದ್ರೆ ಇದು ಸರ್ಕ್ಯುಲರ್ ಪಾತಲ್ಲೇ ಮೂವ್ ಆಗುತ್ತೆ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅಂದರೆ, ನಮಗೆ ಬೇಸಿಕಲಿ ಗೊತ್ತು, ದೇರ್ ಆರ್ ಟೂ ಫೋರ್ಸಸ್ ಆರ್ ಆಕ್ಟಿಂಗ್. ಒನ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್ ಆಸ್ ವೆಲ್ as ಸೆಂಟ್ರಿಫಿಕಲ್ ಫೋರ್ಸ್ ಆನ್ ದ ಸ್ಟೋನ್. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಈ ಫೋರ್ಸ್ ಯಾವಾಗಲೂ ಟುವರ್ಡ್ಸ್ ದ ಸೆಂಟರ್ ಆಕ್ಟ್ ಆಗುತ್ತೆ. ಸೆಂಟ್ರಿಫಿಕಲ್ ಫೋರ್ಸ್ ಅಂದರೆ ಇಟ್ ಈಸ್ ಆಲ್ವೇಸ್ ಟೇಕಿಂಗ್ ಅವೇ ಫ್ರಮ್ ದ ಸೆಂಟರ್. ಸೊ ಬೋತ್ ಮ್ಯಾಗ್ನಿಟ್ಯೂಡ್ ವೈಸ್ ನೋಡಿದ್ರೆ ಬೋತ್ ಆರ್ ಈಕ್ವಲ್. ಓಕೆ, ಸೊ ಬಟ್ ಇಲ್ಲಿ ನಾನು ಸೆಂಟ್ರಿಪಿಟಲ್ ಮಾತ್ರ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೆಂಟ್ರಿಪಿಟಲ್ ಫೋರ್ಸ್ ಮಾತ್ರ ಕನ್ಸಿಡರ್ ಮಾಡ್ಕೋತೀನಿ ಇದ್ರ ಮೇಲೆ. ಓಕೆ, ಸೊ ಸೆಂಟ್ರಿಪಿಟಲ್ ಫೋರ್ಸ್ ಕನ್ಸಿಡರ್ ಮಾಡ್ಕೊಂಡಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಸೆಂಟರ್ ಸೀಕಿಂಗ್ ಫೋರ್ಸ್ ಈ ಥರ ಆಯಿತು. ಫೋರ್ಸ್ ಈಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, ದ ಬಾಡಿ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿರೋದು ನೀವು ಅಬ್ಸರ್ವ್ ಮಾಡಿ. ದ ಬಾಡಿ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ರೈಟ್? ಇನ್ ದಿಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ. ಸಪೋಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಪೋಸ್ ಇಲ್ಲಿ ಏನಾದರೂ ಥ್ರೆಡ್ ಬ್ರೇಕ್ ಆಯ್ತು ಅಂದ್ಕೊಳ್ಳಿ, ದ ಬಾಡಿ ವಿಲ್ ಫ್ಲೈ ಇನ್ ದ ಸ್ಟ್ರೈಟ್ ಪಾತ್, ರೈಟ್? ದ ಬಾಡಿ ವಿಲ್ ಮೂವ್ ಇನ್ ಅ ಸ್ಟ್ರೈಟ್ ಪಾತ್. ಸೊ ದಿಸ್ ವಿಲ್ ಬಿ ದ ಡಿಸ್ಪ್ಲೇಸ್ಮೆಂಟ್. ಸೊ ನಾವು ಈ ಸಿನಾರಿಯೋ ಕನ್ಸಿಡರ್ ಮಾಡಿಕೊಂಡ್ರೆ, at every point, for every interval of time, the direction keep on changing, right? Suppose at particular point ಆ ಥ್ರೆಡ್ ಕಟ್ ಆಯ್ತು ಅನ್ಕೊಳ್ಳಿ, ಆ ಸ್ಟೋನ್ ಏನಾಗುತ್ತೆ, ಫ್ಲೈ ಅವೇ ಆಗುತ್ತೆ ಇನ್ ಅ ಸ್ಟ್ರೈಟ್ ಪಾತ್, ರೈಟ್? ಸೊ ಅದರಿಂದ ನಾನು ಈ ಸಿನಾರಿಯೋ ಕನ್ಸಿಡರ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು? ಇಟ್ ಈಸ್ 90 ಡಿಗ್ರಿ, ರೈಟ್? 90 ಡಿಗ್ರಿ. ಸೊ ಇಲ್ಲಿ ನಾನು ಕನ್ಸಿಡರ್ ಮಾಡಿದ್ರೆ ಥೀಟಾ ಈಸ್ 90 ಡಿಗ್ರಿ. ಸೊ ದೇರ್ಫೋರ್ ವರ್ಕ್ ಡನ್ ಏನಾಗುತ್ತೆ, ಎಫ್ ಎಸ್ ಕಾಸ್ ಥೀಟಾ. ಸೊ ಕಾಸ್ 90 ಏನಾಗುತ್ತೆ, ಎಫ್ ಎಸ್ ಕಾಸ್ 90. ಸೊ ಇಲ್ಲಿ ಡಬ್ಲ್ಯೂ ಇಸ್ ಈಕ್ವಲ್ ಟು 0 ಅಂದರೆ ವರ್ಕ್ ಡನ್ ಈಸ್ 0. ವರ್ಕ್ ಡನ್ ಈಸ್ 0. ಸೊ ಇಲ್ಲಿ ನಾನು ಬರೀಬಹುದು ವರ್ಕ್ ಡನ್ ಈಸ್ 0 ಅಥವಾ 0 ವರ್ಕ್ ಡನ್. 0 ವರ್ಕ್ ಡನ್. ಅರ್ಥ ಆಗ್ತಿದೆನಾ? ಇನ್ನೊಂದು ಹೇಳ್ತೀರಾ, ಸರ್, ಇಸ್ ದೇರ್ ಎನಿ ಪಾಸಿಬಿಲಿಟಿ ಅಪಾರ್ಟ್ ಫ್ರಮ್ ದಿಸ್ ಎಕ್ಸಾಂಪಲ್? ಇಸ್ ದೇರ್ ಎನಿ ಪಾಸಿಬಿಲಿಟಿ ಅಪಾರ್ಟ್ ಫ್ರಮ್ ದಿಸ್ ಎಕ್ಸಾಂಪಲ್ ವೇರ್ ವರ್ಕ್ ಡನ್ ಈಸ್ 0? ಇಲ್ಲಿ ಸರ್ಕ್ಯುಲರ್ ಪಾತ್, ಎನಿ ಸರ್ಕ್ಯುಲರ್ ಪಾತ್ ತಗೊಳ್ಳಿ, ನಿಮಗೆ ನಾರ್ಮಲ್ ಆಗಿ ಕ್ವಶನ್ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಓಕೆ, ವಾಟ್ ಇಸ್ ದ ವರ್ಕ್ ಡನ್ ಬೈ ಎ ಮೂನ್ ರಿವಾಲ್ವಿಂಗ್ ಅರೌಂಡ್ ಅರ್ತ್? ವಾಟ್ ಇಸ್ ದ ವರ್ಕ್ ಡನ್ ಬೈ ಎ ಅರ್ತ್ ರಿವಾಲ್ವಿಂಗ್ ಸನ್ ಅರೌಂಡ್ ದ ಸನ್? ವಾಟ್ ಇಸ್ ದ ವರ್ಕ್ ಡನ್ ಬೈ ಎ ಮೇರಿ-ಗೋ ರೌಂಡ್? What is the work done by a stone revolving in a circular path which is tied with a thread? ಈ ಎಲ್ಲ ಕೇಸಲ್ಲೂ ವರ್ಕ್ ಡನ್ ಈಸ್ 0. ಯಾಕೆ? ದ ಆಂಗಲ್ ಬಿಟ್ವೀನ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಆಸ್ ವೆಲ್ ಆಸ್ ಅ ಫೋರ್ಸ್ ಆಕ್ಟಿಂಗ್ ಬಿಟ್ವೀನ್ ದಮ್ ಈಸ್ 90 ಡಿಗ್ರಿ. ಯಾವಾಗ 90 ಡಿಗ್ರಿ ಇರುತ್ತೋ ಆವಾಗ ನಾವು ವರ್ಕ್ ಡನ್ ಈಸ್ 0 ಅಂತ ಕರಿತೀವಿ ಮ್ಯಾಥಮೆಟಿಕಲಿ. ನಿಮಗೆ ಇನ್ನೊಂದು ಕೇಸ್, ಸರ್, ದರ್ ಇಸ್ ಅನದರ್ ಪಾಸಿಬಿಲಿಟಿ ವೇರ್ ವರ್ಕ್ ಡನ್ ವಿಲ್ ಬಿ 0. ಇನ್ನೊಂದು ಪಾಸಿಬಿಲಿಟಿ ಇದೆ. ಯಾವಾಗ? ಇಫ್ ದ ಫೋರ್ಸ್ ಇಸ್ ಅಪ್ಲೈಡ್ ಆನ್ ಎ ಬಾಡಿ, ಸ್ಟಿಲ್ ದ ಬಾಡಿ ಇಸ್ ನಾಟ್ ಮೂವಿಂಗ್ ಎಟ್ ಆಲ್. ಅಲ್ಲೇ ಡಿಸ್ಪ್ಲೇಸ್ಮೆಂಟೇ ಆಗ್ತಿಲ್ಲ. ಆ ಟೈಮಲ್ಲಿ ಏನಂತ ಕರೀತಾ, ವೆನ್ ದೆರ್ ಇಸ್ ನೋ ಡಿಸ್ಪ್ಲೇಸ್ಮೆಂಟ್. ನೋಡಿ, ಅನದರ್ ಕೇಸ್, ಫೋರ್ತ್ ಕೇಸ್. ಓಕೆ, ಫೋರ್ತ್ ಕೇಸ್ ಅಂತ ಕನ್ಸಿಡರ್ ಮಾಡ್ತೀನಿ ಇದನ್ನ. ಫೋರ್ತ್ ಕೇಸ್, ವೆನ್ there is no displacement. When there is no displacement. ಇಲ್ಲಿ ನಿಮಗೆ ಡಯಾಗ್ರಾಮ್ ಮೂಲಕ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಬಾಡಿ ಮೇಲೆ ಫೋರ್ಸ್ ಆಕ್ಟ್ ಆಗ್ತಿದೆ. ಬಾಡಿ ಮೇಲೆ ಫೋರ್ಸ್ ಆಕ್ಟ್ ಆಗ್ತಿದೆ. ಸೇ ಇಟ್ ಈಸ್ ಅರೌಂಡ್ ಸಮ್ ವ್ಯಾಲ್ಯೂ. ಓಕೆ, ಕಾನ್ಸ್ಟಂಟ್ ಫೋರ್ಸ್. ಓಕೆ, ಕಾನ್ಸ್ಟಂಟ್ ಫೋರ್ಸ್ ಆಕ್ಟ್ ಆಗ್ತಿದೆ. ಕಾನ್ಸ್ಟಂಟ್ ಫೋರ್ಸ್ ಆಕ್ಟ್ ಆಗ್ತಿದೆ. ಬಟ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ ಅಂದರೆ, ಡಿಸ್ಪ್ಲೇಸ್ಮೆಂಟ್ ಇಸ್ 0. ಇವಾಗ ಏನಾಗುತ್ತೆ, ಅಕಾರ್ಡಿಂಗ್ ಟು ದ ಫಾರ್ಮುಲಾ ನೋಡಿದ್ರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಎಸ್ ಕಾಸ್ ಥೀಟಾ. ನೋಡಿ, ಒರಿಜಿನಲ್ ಫಾರ್ಮುಲಾ ದಿಸ್ ಒನ್. ಓಕೆ, ಆಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಆರ್ ಸ್ಕೇಲರ್, ಸೊ ನಾನು ಸ್ಕೇಲರ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ವರ್ಕ್ ಡನ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ನೌ ಇಲ್ಲಿ W is equal to F 0
ಕಾಸ್ ಥೀಟಾ ಯಾವುದೇ ಆ್ಯಂಗಲ್ ಇದ್ರೂ ನಮಗೇನು ಪ್ರಯೋಜನ ಇಲ್ಲ ಅದರಲ್ಲಿ. ಸೊ ಡಿಸ್ಪ್ಲೇಸ್ಮೆಂಟ್ ಇಸ್ 0 ಅಂದರೆ ವರ್ಕ್ ಡನ್ ಸಹಿತ 0 ಆಗುತ್ತೆ. ವರ್ಕ್ ಡನ್ ಸಹಿತ 0 ಆಗುತ್ತೆ. ಸೊ ದೀಸ್ ಆರ್ ದ 4 ಕೇಸಸ್. ಅಂಡರ್ಸ್ಟುಡ್? ಸೊ ಇಲ್ಲಿ ನಮಗೆ ಟೈಪ್ಸ್ ಆಫ್ ವರ್ಕ್ ಡನ್ ಅಂತ ಕೇಳಿದಾಗ how many possibilities are there? 3 possibilities, right? So first one, it can be positive. Second one, it can be negative. And third one, it can be 0 also. Right? ಇಲ್ಲಿ 0 ಯಾವಾಗ ಆಗುತ್ತೆ? 2 ಕಂಡೀಷನ್ಸ್ ಇದೆ. ಒಂದು, ಥೀಟಾ ವ್ಯಾಲ್ಯೂ 90 ಡಿಗ್ರಿ ಆಗಿರಬೇಕು. ದಟ್ ಈಸ್ ಅ ಸರ್ಕ್ಯುಲರ್ ಪಾತ್. ಓಕೆ, ಸರ್ಕ್ಯುಲರ್ ಮೋಷನ್ ಆಫ್ ಅನ್ ಆಬ್ಜೆಕ್ಟ್. ಇನ್ನೊಂದು, when there is a displacement, even though there is application of force on the body. ಈ ಎರಡು ಕೇಸಲ್ಲಿ ವರ್ಕ್ ಡನ್ 0 ಆಗಿರುತ್ತೆ. ಪಾಸಿಟಿವ್ ವರ್ಕ್ ಡನ್ ಮತ್ತು ನೆಗೆಟಿವ್ ವರ್ಕ್ ಡನ್ ಯಾವಾಗ ಕನ್ಸಿಡರ್ ಮಾಡ್ತೀವಿ? ಪಾಸಿಟಿವ್ ವರ್ಕ್ ಡನ್ನ ವಿತ್ ರೆಸ್ಪೆಕ್ಟ್ ಟು ಅಪ್ಲೈಡ್ ಫೋರ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಬಟ್ ವಾಟ್ ಅಬೌಟ್ ನೆಗೆಟಿವ್ ವರ್ಕ್ ಡನ್? ಇಟ್ ಇಸ್ ಆಕ್ಸಲ್ ದಿಸ್ ಒನ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಆಗಿರ್ಬೋದು ಅಥವಾ ಫ್ರಿಕ್ಷನಲ್ ಫೋರ್ಸ್ ಆಗಿರ್ಬೋದು. ಈ ಎರಡಕ್ಕೆ ನಾವು ನೆಗೆಟಿವ್ ವರ್ಕ್ ಡನ್ ಅಂತ ಕರಿತೀವಿ. ಗಾಟ್ ಇಟ್? ಓಕೆ, ನೆಗೆಟಿವ್ ವರ್ಕ್ ಡನ್ ಯಾವಾಗ ಕರಿತೀವಿ? ವೆನ್ ದೆರ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಈಸ್ ಅಪೋಸಿಟ್ ಟು ದ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ. ಕ್ಲಿಯರ್? ಓಕೆ, ಸೊ ನಾವು ಕಂಟೆಂಟ್ ಪ್ರಕಾರ ನೋಡಿದ್ರೆ ಡೆಫಿನೇಷನ್ ಇಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಒನ್. ಮ್ಯಾಥಮೆಟಿಕಲಿ ದ ಫಾರ್ಮುಲಾ ಇಸ್ ಎಫ್ ಇಂಟು ಎಸ್ ಆರ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಯಾವಾಗ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ ಅವಾಗ ನಾವು ವರ್ಕ್ ಡನ್ನ 0 ಅಂತ ಕರಿತೀವಿ. ರೈಟ್? ನೆಕ್ಸ್ಟ್ ಒನ್, if the displacement is 0, ನೋಡಿ ನೆಕ್ಸ್ಟ್ ಕಂಡೀಷನ್ ಬಂದಿದೆ. if displacement is 0, the work done will also be 0. that is work done is equal to 0. work done is equal to 0. clear? next one, if work done is in the direction of force, ನೋಡಿ work done is in the direction of a force, then work done is F into S. ಯಾಕೆ? along the direction of force ಅಂದರೆ theta value becomes a 0, therefore cos 0 is 1. ಒರಿಜಿನಲ್ ಫಾರ್ಮುಲಾ ಯಾವುದು? ಎಫ್ ಎಸ್ ಕಾಸ್ ಥೀಟಾ. ಅಲ್ಲಿ ಕಾಸ್ ಥೀಟಾ ವ್ಯಾಲ್ಯೂ ಏನಾಯಿತು? 1 ಆಯಿತು. 1 ಯಾಕೆ ಆಗಬೇಕು? ಬಿಕಾಸ್ ದ ಥೀಟಾ ವ್ಯಾಲ್ಯೂ ಇಸ್ 0. ರೈಟ್? ನೆಕ್ಸ್ಟ್ ಒನ್, ಇಫ್ ವರ್ಕ್ ಡನ್ ಈಸ್ ಇನ್ ದ ಡೈರೆಕ್ಷನ್ ಅಪೋಸಿಟ್ ದ ಫೋರ್ಸ್, ನೋಡಿ ಇನ್ ದ ಅಪೋಸಿಟ್ ಫೋರ್ಸ್ ಆಗಿದ್ರೆ ಅದನ್ನ ನೆಗೆಟಿವ್ ಎಫ್ ಎಸ್ ಅಂತ ಕರಿತೀವಿ. ಇಟ್ ಇಸ್ ಅ ನೆಗೆಟಿವ್ ವರ್ಕ್ ಡನ್. ಇಲ್ಲಿ 3 ಪಾಸಿಬಿಲಿಟಿ ಆಯ್ತಾ? ವರ್ಕ್ ಡನ್ ಕ್ಯಾನ್ ಬಿ 0, ವರ್ಕ್ ಡನ್ ಕ್ಯಾನ್ ಬಿ ಪಾಸಿಟಿವ್, ವರ್ಕ್ ಡನ್ ಕ್ಯಾನ್ ಬಿ ನೆಗೆಟಿವ್. ನೀವು ಕೇಳ್ತೀರಾ ಸರ್ ವರ್ಕ್ ಡನ್ ಅನ್ನೋದು ಸ್ಕೇಲರ್ ಕ್ವಾಂಟಿಟಿ, ಬಟ್ ವೈ ಡೂ ವಿ ರೆಪ್ರೆಸೆಂಟಿಂಗ್ ವಿತ್ ಅ ಸೈನ್? ರೈಟ್? ಸ್ಕೇಲರ್ಸ್ ಅಂದರೆ ಆಲ್ವೇಸ್ ಇಟ್ ಈಸ್ ಇನ್ ಅ ಪಾಸಿಟಿವ್ ಕ್ವಾಂಟಿಟಿ, ಬಟ್ ನೆಗೆಟಿವ್ ಯಾಕೆ ಇಂಡಿಕೇಟ್ ಮಾಡ್ತಿದ್ವಿ ಅಂದರೆ ಟು ಶೋ ದ ಡಿಸ್ಪ್ಲೇಸ್ಮೆಂಟ್ ಆಸ್ ವೆಲ್ ಆಸ್ ಅ ಫೋರ್ಸ್ ಡೈರೆಕ್ಷನ್ ವೈಸ್. ಓಕೆ, ಯಾವ ಕಡೆ ಫೋರ್ಸ್ ಆಕ್ಟ್ ಆಗ್ತಿದೆ ಮತ್ತು ಯಾವ ಕಡೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಮೂವ್ ಆಗ್ತಿದೆ ಅನ್ನೋದು ಈ ಸೈನ್ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಗಾಟ್ ಇಟ್? ಓಕೆ, ನೆಕ್ಸ್ಟ್ ನೋಡೋಣ. ವರ್ಕ್ ಡನ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ನೋಡಿ ಸಿಂಪಲ್. ಓಕೆ, ಎಸ್ ಐ ಯೂನಿಟ್ ಆಫ್ ಅ ವರ್ಕ್ ಡನ್ ಇಟ್ ಇಸ್ ಅ ಜೌಲ್. ಅಥವಾ ನೀವು ನೋಡ್ಬೋದು ಇಲ್ಲಿ ವರ್ಕ್ ಡನ್ ಫಾರ್ಮುಲಾ ಎಲ್ಲಿ ಬರದೆ? ಓಕೆ, ಸೊ ಇಲ್ಲ, ಇಲ್ಲಿ ನಾನು ಡೈರೆಕ್ಟ್ ಬರೀತೀನಿ ಎಫ್ ಎಸ್ ಕಾಸ್ ಥೀಟಾ. ಇಲ್ಲಿ ನೋಡಿ ಯೂನಿಟ್ ಆಫ್ ವರ್ಕ್ ಡನ್. ಎಫ್ ಅಂದರೆ ಫೋರ್ಸ್, ದಟ್ ಈಸ್ ಎ ನ್ಯೂಟನ್. ಓಕೆ, ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ನಥಿಂಗ್ ಬಟ್ ಲೆಂತ್ನ ನಾವು ಮೀಟರಲ್ಲಿ ಮೆಜರ್ ಮಾಡ್ತೀವಿ. ಆ್ಯಂಡ್ ಥೀಟಾ ಇಟ್ ಈಸ್ ದ ಆ್ಯಂಗಲ್. ಓಕೆ, ದರ್ ಈಸ್ ನೋ ಯೂನಿಟ್ ಫಾರ್ ದ ಆ್ಯಂಗಲ್, ಸೊ ದರ್ ಫೋರ್ ನ್ಯೂಟನ್ ಮೀಟರ್. ಈ ನ್ಯೂಟನ್ ಮೀಟರ್ನ ಯಾವ ಥರ ಬರಿಬೋದು ಅಂತಂದರೆ 1 ನ್ಯೂಟನ್ ಮೀಟರ್ ದ್ಯಾಟ್ ಈಸ್ ಈಕ್ವಲ್ ಟು 1 ಜೌಲ್. ಡೆಫಿನೇಷನ್ ಸಹಿತ ನಿಮಗೆ ಕೊಡ್ತೇನೆ. ಓಕೆ, ನೋ ವರೀಸ್. ಫೈನ್. ಸೊ ಇಷ್ಟ ಆಯಿತು. ಸೊ 1 ಜೌಲ್ ಈಸ್ ಈಕ್ವಲ್ ಟು 1 ನ್ಯೂಟನ್ ಮೀಟರ್ ಇಲ್ಲಿ ಬಂದಿದೆ ನೋಡಿ. 1 ಜೌಲ್ ಈಸ್ ಈಕ್ವಲ್ ಟು 1 ನ್ಯೂಟನ್ ಮೀಟರ್. ಇದೇ ನಾವು ಶಾರ್ಟ್ ಆಗಿ ಏನು ಬರಿತೀವಿ ಅಂದರೆ 1 ಜೌಲ್ ದಟ್ ಈಸ್ ಈಕ್ವಲ್ ಟು 1 ನ್ಯೂಟನ್ ಮೀಟರ್. 1 ಜೌಲ್ ಡೆಫಿನೇಷನ್ ಕೇಳ್ತಾರೆ ಜನರಲಿ. ಡೆಫಿನೇಷನ್ ಆಫ್ 1 ಜೌಲ್. 1 ಜೌಲ್ ಈಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ವರ್ಕ್ ಡನ್. ನೋಡಿ 1 ಜೌಲ್ ವರ್ಕ್ ಈಸ್ ಡನ್ ಆರ್ ಸೇಡ್ ಟು ಬಿ ಡನ್ when 1 Newton of force is applied on an object and it shows the displacement by 1 meter. This is the definition of 1 joule. Clear? Okay. Sorry. Next one. Energy. ಇವಾಗ ನಮಗೆ ವರ್ಕ್ ಡನ್ ಯಾವಾಗ ಕರಿತೀವಿ, ವರ್ಕ್ ಯಾವಾಗ ಆಗಿಲ್ಲ ಅನ್ನೋದು ಕರಿತೀವಿ. ಅಂದರೆ ವೆನ್
ವರ್ಕ್ ಡನ್ ಇಸ್ ಸೆಟ್ ಟು ಬಿ, ಹೌ ಟು ಸೇ ದಿಸ್, ಯಾವಾಗ ನಮಗೆ ವರ್ಕ್ ಆಗಿದೆ, ಯಾವಾಗ ನಮಗೆ ವರ್ಕ್ ಆಗಿಲ್ಲ. ಓಕೆ, ವರ್ಕ್ ಈಸ್ ಸೆಟ್ ಟು ಬಿ ಡನ್, ವರ್ಕ್ ಈಸ್ ಸೆಟ್ ಟು ಬಿ ನಾಟ್ ಡನ್. ಯಾವಾಗ ಹೇಳ್ತೀವಿ? ದೇರ್ ಆರ್ ಟೂ ಪಾಸಿಬಿಲಿಟಿ. ಒಂದು, ದೇರ್ ಮಸ್ಟ್ ಬಿ ಅ ಫೋರ್ಸ್ ಅಪ್ಲೈಡ್. ಸೆಕೆಂಡ್ ಏನು? ದೇರ್ ಮಸ್ಟ್ ಬಿ ಎ ಡಿಸ್ಪ್ಲೇಸ್ಮೆಂಟ್. ಎರಡು ಕೇಸಲ್ಲಿ ದೇರ್ ಮಸ್ಟ್ ಬಿ ಎ ಫೋರ್ಸ್ ಅಪ್ಲೈಡ್. ಈ ಎರಡು ಕೇಸಲ್ಲಿ ಆಗಿದೆ. ಓಕೆ, ಎಲ್ಲಿ ಯಾವ ಕೇಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಲ್ಲ ಆ ಕೇಸಲ್ಲಿ ನಾವು ವರ್ಕ್ ಆಗಿಲ್ಲ ಅಂತ ಹೇಳ್ತೀವಿ. ದರ್ ಇಸ್ ನೋ ವರ್ಕ್ ಡನ್ ಅಂತ ಹೇಳ್ತೀವಿ. ಸಿಂಪಲ್. ಓಕೆ, ನೆಕ್ಸ್ಟ್ ಎನರ್ಜಿ. ಎನರ್ಜಿ ಅಂದ್ರೇನು? ಕೆಪಾಸಿಟಿ ಟು ವರ್ಕ್ ಅಥವಾ ಎಬಿಲಿಟಿ ಟು ವರ್ಕ್ ಅಥವಾ ಇಟ್ ಇಸ್ ದ ವರ್ಕ್ ಡನ್ ಟು ಚೇಂಜ್ ಸ್ಟೇಟ್ ಆಫ್ ದ ಬಾಡಿ. 3 ಡೆಫಿನೇಷನ್ ಬರಿಬಹುದು. ಒಂದು ಆಲ್ರೆಡಿ ಹೇಳಿದ್ದಾರೆ, ಕೆಪಾಸಿಟಿ ಟು ವರ್ಕ್. ಓಕೆ, ಕೆಪಾಸಿಟಿ ಆಫ್ ಎ ಬಾಡಿ ಟು ಡು ವರ್ಕ್. ಇನ್ನೊಂದು, ಇಟ್ ಈಸ್ ಅ ಎಬಿಲಿಟಿ ಆಫ್ an object to do work. ಓಕೆ, ಇನ್ನೊಂದು ಯಾವ ಥರ ಹೇಳ್ಬೋದು? ಇಟ್ ಈಸ್ ಎ ವರ್ಕ್ ಡನ್. ಎನರ್ಜಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ವರ್ಕ್ ಡನ್ ಆನ್ ಅ ಬಾಡಿ ಟು ಚೇಂಜ್ ಇಟ್ಸ್ state of a body. It's a state of a body. State of a body. ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸ್ಟೇಟ್ ಆಫ್ ಅ ಬಾಡಿ. ಸ್ಟೇಟ್ ಆಫ್ ಅ ಬಾಡಿ ಅಂದರೆ ನಮಗೆ 2 ಕಂಡೀಷನ್ಸ್ ಬರುತ್ತೆ. ಒಂದು ರೆಸ್ಟ್ ಕೇಸ್, ಇನ್ನೊಂದು ಮೋಷನ್. ದರ್ ಆರ್ 2 ಸ್ಟೇಟ್ ಆಫ್ ಅ ಬಾಡಿ ಅಥವಾ ಆಬ್ಜೆಕ್ಟ್. ಒಂದು ಸ್ಟೇಟ್ ಆಫ್ ರೆಸ್ಟ್, ಇನ್ನೊಂದು ಸ್ಟೇಟ್ ಆಫ್ ಮೋಷನ್. ರೈಟ್? ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಎನರ್ಜಿ. ನಮಗೆ ಜಾಸ್ತಿ ವರ್ಕ್ ಮಾಡಬೇಕಂದ್ರೆ ವಿ ನೀಡ್ ಜಾಸ್ತಿ ಎನರ್ಜಿ. ರೈಟ್? ಇಫ್ ಯು ವಾಂಟ್ ಟು ಡೂ ಮೋರ್ ವರ್ಕ್ ಯು ನೀಡ್ ಮೋರ್ ಎನರ್ಜಿ. ನಿಮಗೆ ಎನರ್ಜಿ ಇಲ್ಲ ಅಂತಂದರೆ ವರ್ಕ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ PT ಪೀರಿಯಡಲ್ಲಿ, ಓಕೆ, ಫಿಸಿಕಲ್ ಎಜುಕೇಷನ್ ಅಂದರೆ ನೀವು ಸ್ಪೋರ್ಟ್ಸ್ ಪೀರಿಯಡ್ ಅಂತ ಕರೀತೀರಲ್ಲ, ಆ ಟೈಮಲ್ಲಿ ಸೊ ನೀವು ಕಂಟಿನ್ಯೂಸ್ ಆಗಿ ನೀವು ಆಟ ಆಡ್ತಾ ಇದ್ದೀರ, ಸೇ ಫುಟ್ಬಾಲ್ ಅಥವಾ ಕ್ರಿಕೆಟ್, ನಿಮ್ಮ ಫೇವ್ರೆಟ್ ಗೇಮ್ ಯಾವುದಾದ್ರೂ ಆಗಿರಲಿ, ಫಾರ್ ಕಂಟಿನ್ಯೂಸ್ ಆಗಿ ನೀವು ಆಟ ಆಡ್ತಿದ್ರೆ ಏನಾಗುತ್ತೆ? ನಿಮಗೆ ಸುಸ್ತಾಗುತ್ತೆ. ಅಂದರೆ ನೀವು ಜಾಸ್ತಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಎನರ್ಜಿ ಕನ್ವರ್ಟ್ ಆಗ್ತಾ ಇದೆ. ರೈಟ್? ಸೊ ಫೈನಲಿ ಏನಾಗುತ್ತೆ? ನಿಮಗೆ ಆಡೋಕ್ಕೆ ಆಗಲ್ಲ. ನೀವೇನು ಹೇಳ್ತೀರಾ? ಟಯರ್ಡ್, ನಾನು ಟಯರ್ಡ್ ಆಗಿದೆ, ನನಗೆ ಆಡೋಕ್ಕೆ ಆಗಲ್ಲ ಅಂತ ಹೇಳ್ತೀರಾ. ವೈ? ನಿಮಗೆ ಆಡಬೇಕು ಅಂದರೆ ನಥಿಂಗ್ ಬಟ್ ಯು ಹ್ಯಾವ್ ಟು ಡೂ ವರ್ಕ್. ಇಫ್ ಯು ವಾಂಟ್ ಟು ಡೂ ವರ್ಕ್ ಯು ನೀಡ್ ಎನರ್ಜಿ. ರೈಟ್? ಸೊ ಎನರ್ಜಿ ಮತ್ತು ವರ್ಕ್ ಡನ್ ಹೇಗೆ ರಿಲೇಟೆಡ್ ಆಗಿದೆ ಅಂದರೆ, ಎನರ್ಜಿ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ವರ್ಕ್ ಡನ್. ಓಕೆ, ಡೈರೆಕ್ಟ್ಲಿ ರಿಲೇಟೆಡ್ ಟು ವರ್ಕ್. ಕ್ಲಿಯರ್? ಓಕೆ, ಸೊ ಇಲ್ಲಿ ಡೈರೆಕ್ಟ್ಲಿ ರಿಲೇಟೆಡ್ ಆಗಿದ್ರೆ ಎನರ್ಜಿ ಇಸ್ ನಥಿಂಗ್ ಬಟ್ ವರ್ಕ್, ವರ್ಕ್ ಈಸ್ ನಥಿಂಗ್ ಬಟ್ ಎನರ್ಜಿ. directly related. There is a direct relationship between work and energy. Example ಹೇಳಿದ್ನಲ್ಲ, ನೆಕ್ಸ್ಟ್ ನೋಡೋಣ. ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ. ಎನರ್ಜಿ ಅಂದರೆ ಗೊತ್ತಾಯಿತು, ಇಟ್ ಈಸ್ ದ ಕೆಪಾಸಿಟಿ ಟು ವರ್ಕ್ ಆರ್ ಎಬಿಲಿಟಿ ಟು ವರ್ಕ್ ಆರ್ ಇಟ್ ಈಸ್ ದ ವರ್ಕ್ ಡನ್ ಟು ಚೇಂಜ್ ಅ ಸ್ಟೇಟ್ ಆಫ್ ಅನ್ ಆಬ್ಜೆಕ್ಟ್. ಓಕೆ, ಸ್ಟೇಟ್ ಆಫ್ ಅನ್ ಆಬ್ಜೆಕ್ಟ್ ಅಂದರೆ ರೆಸ್ಟ್ ಆಗಿರ್ಬೋದು ಅಥವಾ ಮೋಷನ್ ಆಗಿರ್ಬೋದು. ರೆಸ್ಟಲ್ಲಿದ್ದರೆ ಮೋಷನ್ಗೆ ತರ್ಬೋದು ಅಥವಾ ಮೋಷನಲ್ಲಿದ್ದರೆ ರೆಸ್ಟಿಗೆ ತರ್ಬೋದು. ಓಕೆ, so based on this rest and motion, here we have a mechanical energy. So again this mechanical energy divided into 2 forms. One is a kinetic energy, another one is a potential energy. ಈ kinetic energy ಮತ್ತು potential energy ಅಂದ್ರೆ ಏನು? ಇಲ್ಲಿ ಫಸ್ಟ್ ಆಫ್ ಆಲ್ ಮೆಕ್ಯಾನಿಕಲ್ ಎನರ್ಜಿ ಡಿಫೈನ್ ಮಾಡಬೇಕಾದ್ರೆ ನಾವು 2 ವರ್ಡ್ಸ್ನ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡ್ತೀನಿ. ಹೇಗೆ? ಮೆಕ್ಯಾನಿಕಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ associated with, okay, it's a state ಅಂದರೆ ಯಾವ ಥರ ಬರುತ್ತೆ? ಸ್ಟೇಟ್ ಆಫ್ ರೆಸ್ಟ್ ಅಥವಾ ಸ್ಟೇಟ್ ಆಫ್ ಮೋಷನ್. ಬೈ ವರ್ಚ್ಯೂ ಆಫ್ ಇಟ್ಸ್ ಅ ಸ್ಟೇಟ್ ಆಫ್ ರೆಸ್ಟ್ ಆರ್ ಪೊಸಿಷನ್ ಆರ್ ಮೋಷನ್. ಸೊ ಮೋಷನಲ್ಲಿದ್ದರೆ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ, ರೆಸ್ಟಲ್ಲಿದ್ದರೆ ಅಥವಾ ಪೊಸಿಷನಲ್ಲಿದ್ದರೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ರೈಟ್? ಸೊ 2 ಡಿಫರೆನ್ಸ್ನ ಒಂದು ಡೆಫಿನೇಷನ್ ವೈಸ್ ಡಿಫೈನ್ ಮಾಡಿ.
ಡಿಫ್ರೆನ್ಶಿಯೇಟ್ ಮಾಡಿ. ಓಕೆ, ಸೆಕೆಂಡ್ ಒನ್ ಫಾರ್ಮುಲಾ ಆ್ಯಂಡ್ ಥರ್ಡ್ ಒನ್ ಡಿಪೆಂಡೆಂಟ್ ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್ ಪೊಟೆನ್ಷಿಯಲ್ ಎನರ್ಜಿ ಕನ್ಸಿಡರ್ ಮಾಡಿದ್ರೆ ಒಂದು ಬಾಡಿ ಗ್ರೌಂಡಲ್ಲಿದೆ. ಹಿಯರ್ ವಿ ಆರ್ ಪರ್ಟಿಕ್ಯುಲರ್ಲಿ ಟಾಕಿಂಗ್ ಅಬೌಟ್ ಅ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. Okay, potential energy, again there are two forms. One is elastic potential energy, another one is gravitational potential energy. ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ಮಾತಾಡ್ತಿರೋದು. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಕನ್ಸಿಡರ್ ಮಾಡಿಕೊಂಡ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಅ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ಸೊ ಒಂದು ಆಬ್ಜೆಕ್ಟ್ ಗ್ರೌಂಡ್ ಸರ್ಫೇಸ್ ಅಲ್ಲಿದೆ, ಆ ಆಬ್ಜೆಕ್ಟ್ನ ನಾನು ಸರ್ಟನ್ ಹೈಟಿಗೆ ತೊಗೊಂಡು ಬರ್ತೇನೆ. ಓಕೆ, ಸರ್ಟನ್ ಹೈಟಿಗೆ ತೊಗೊಂಡು ಬಂದರೆ ಅಲ್ಲಿ ಏನಾಯಿತು, ಡಿಸ್ಪ್ಲೇಸ್ಮೆಂಟ್ ಆಯಿತು. And there is a force acting on it. Okay, so ಇಲ್ಲಿ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಇದ್ರೆ ಡೆಫಿನೆಟ್ಲಿ ದರ್ ಇಸ್ ಅ ವರ್ಕ್ ಡನ್. ವರ್ಕ್ ಡನ್ ಅಂತಂದ್ರೆ ಇಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಹೇಳ್ತಾ ಇದೀವಿ. ದೆನ್ ವಾಟ್ ಟೈಪ್ ಆಫ್ ಎನರ್ಜಿ ಇಟ್ ಇಸ್? ಪೊಟೆನ್ಷಿಯಲ್ ಎನರ್ಜಿ. ಸೊ ಇದು ಯಾವ ತರ ಡಿಫೈನ್ ಮಾಡ್ತೀವಿ? ಇಟ್ ಇಸ್ ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ by virtue of its state of rest or position is called a potential energy ಅಥವಾ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಅದನ್ನು ಮ್ಯಾಥಮೆಟಿಕಲಿ ಯಾವ ಥರ ಕೊಡ್ತೀವಿ ಅಂತಂದರೆ ದ್ಯಾಟ್ ಈಸ್ mgh. m ಅಂದರೆ ಮಾಸ್ ಆಫ್ ದ ಆಬ್ಜೆಕ್ಟ್ ಅಥವಾ ಮಾಸ್ ಆಫ್ ದ ಬಾಡಿ in a unit. Okay, unit of a mass is kg, kilogram. Okay, next one g, small letter g, not a capital letter g. Okay, that is acceleration due to gravity. Acceleration due to gravity ಅಂದರೆ ಯಾಕೆ ಕನ್ಸಿಡರ್ ಮಾಡ್ತೀವಿ? ಬಿಕಾಸ್ ನಾವೇನಾದರೂ ಸರ್ಟನ್ ಹೈಟಿಗೆ ತೊಗೊಂಡೋದ್ರೆ ಬಿಟ್ಟರೆ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಕೆಳಗಡೆ ಬರಬೇಕಂದ್ರೆ ದೇರ್ ಮಸ್ಟ್ ಬಿ ಎ ಫೋರ್ಸ್. ಯಾವ ಫೋರ್ಸ್? ಗ್ರಾವಿಟಿ. ಓಕೆ, ಫೋರ್ಸ್ ಆಫ್ ಗ್ರಾವಿಟಿ. ಯಾವ ಫೋರ್ಸ್ ಆಫ್ ಗ್ರಾವಿಟಿ ಆ ಬಾಡಿ ಮೇಲೆ ಆಕ್ಟ್ ಆಗುತ್ತೆ? ಡೆಫಿನೆಟ್ಲಿ ದರ್ ಇಸ್ ಎ ಆಕ್ಸಲರೇಷನ್. ಆ ಆಕ್ಸಲರೇಷನ್ ವಾಟ್ ಟೈಪ್ ಆಫ್ ಆಕ್ಸಲರೇಷನ್ ಇಟ್ ಈಸ್? ದಟ್ ಈಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಅದರಿಂದ mgh. ಆನ್ ದ ಸರ್ಫೇಸ್ ಆಫ್ ಅರ್ತ್ ಫಾರ್ ಆಲ್ ದ ಟೈಪ್ ಆಫ್ ಅ ಬಾಡಿ, ಓಕೆ, the g value remains the same. That is a 9.8 meter per second square. Okay, and what about the last one? That is h. That is height of the body above the ground. Ground ಇಂದ ಎಷ್ಟು ಹೈಟ್ ಅಲ್ಲಿದೆ ಅದನ್ನು ನಾವು ಹೈಟ್ ಅಂತ ಕರಿತೀವಿ. ಓಕೆ, ಅಥವಾ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಫ್ರಮ್ ದ ಗ್ರೌಂಡ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ gravitational potential energy and mathematical formula. And what about unit? Any type of energy is a joule. Okay, any type of energy unit is a joule. I mean to say it is a SI unit. ಮತ್ತೆ ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡಿದ್ರೆ ಜಸ್ಟ್ ರಿಮೆಂಬರ್ ದ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ? ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ಸ್ ಟು mgh, where g is a constant, acceleration due to gravity. So I said it is a constant for all the bodies on the surface of earth. What are the two variable parameters over there? Adu mass of the body and height of the body. They are directly related to potential energy. Mass ಜಾಸ್ತಿ ಇದ್ರೆ potential energy ಸಹಿತ ಜಾಸ್ತಿ, height ಜಾಸ್ತಿ ಇದ್ರೆ potential energy ಸಹಿತ ಜಾಸ್ತಿ ಇರುತ್ತೆ. ಸಪೋಸ್ ಎರಡು ಕಮ್ಮಿ ಆದರೆ ಅಂದರೆ ಮಾಸು ಕಮ್ಮಿ ಆದರೆ potential energy ಕಮ್ಮಿ ಆಗುತ್ತೆ, height ಕಮ್ಮಿ ಆದರೆ potential energy ಸಹಿತ ಕಮ್ಮಿ ಆಗುತ್ತೆ. Got it? Next one, kinetic energy. Kinetic energy ಅಂದ್ರೇನು? It is the energy possessed by a body, okay, by virtue of its state of motion. ಓಕೆ, ಸೊ ಇದನ್ನು ನಾವು ಆಫ್ mv ಸ್ಕ್ವೇರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಮ್ಯಾಥಮೆಟಿಕಲಿ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಆಫ್ mv ಸ್ಕ್ವೇರ್. ಇದನ್ನು ಯಾವ ಥರ ಡಿರೈವ್ ಮಾಡೋದು ಅಂತಂದರೆ ಜಸ್ಟ್ ರಿಮೆಂಬರ್ ದ ಫಾರ್ಮುಲಾ. ಓಕೆ, ಏನು ಫಾರ್ಮುಲಾ? ದಟ್ ಈಸ್ F ಇಸ್ ಈಕ್ವಲ್ ಟು ma. ಸಾರಿ, ವರ್ಕ್ ಡನ್, ರೈಟ್? ವರ್ಕ್ ಡನ್ ವಿತ್ ರೆಸ್ಪೆಕ್ಟ್ ಟು ವರ್ಕ್ ಡನ್ ನಾವು ಡಿರೈವ್ ಮಾಡಬೇಕು. F ಇಸ್ ಈಕ್ವಲ್ ಟು S. That is a displacement. ನಮಗೆ ಬೈ ಫೋರ್ಸ್ ಫಾರ್ಮುಲಾ ಏನು ಹೇಳುತ್ತೆ? ಮಾಸ್ ಇಂಟು ಆಕ್ಸಲರೇಷನ್, ರೈಟ್? ಮಾಸ್ ಇಂಟು ಆಕ್ಸಲರೇಷನ್, ಮಾಸ್ ಆಫ್ ದ ಬಾಡಿ ಇಂಟು ಆಕ್ಸಲರೇಷನ್, ದೆನ್ ಎಸ್, ದಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್. ಥರ್ಡ್ ಇಕ್ವೇಷನ್ ಆಫ್ ಮೋಷನ್ ಇಂದ ನಾವು ಯೂಸ್ ಮಾಡ್ಬೋದು. W ಇಸ್ ಈಕ್ವಲ್ ಟು m v minus u divided by t, ರೈಟ್? ದಟ್ ಈಸ್ ಎ ಆಕ್ಸಲರೇಷನ್. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಯಾವ ಥರ ಬರೀತೀರಾ? ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಥರ್ಡ್ ಇಕ್ವೇಷನ್ ಆಫ್ ಮೋಷನ್ ಏನು ಹೇಳುತ್ತೆ? ಥರ್ಡ್ ಇಕ್ವೇಷನ್ ಆಫ್ ಮೋಷನ್ ನಾನು ಇಲ್ಲಿ ಬರೀತೀನಿ. ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಅಂತ ನಮಗೆ ಗೊತ್ತು. ಇದನ್ನು ರೀಅರೇಂಜ್ ಮಾಡೋಣ. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 2as, ರೈಟ್? ನಮಗೆ ಎಸ್ ಬೇಕು. ದೇರ್ ಫೋರ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2a ದಟ್ ಈಸ್ ಈಕ್ವಲ್ ಟು ಎಸ್. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪಲ್. ಏನಾಗುತ್ತೆ ಇಲ್ಲಿ ಬರೀತೀನಿ.
W is equal to M, ಇಲ್ಲಿ ಸ್ಪೇಸ್ ಆಗಲ್ಲ, ನಾನು ನೆಕ್ಸ್ಟ್ ಪೇಜ್ ತೊಗೊಂಡೋಗ್ತೀನಿ. ಓಕೆ, ಸೊ ಫಸ್ಟ್ ಏನು ಮಾಡಿದ್ವಿ, W is equal to F into S. W is equal to equation of motion. This is from second Newton's law of motion. ಡಿಸ್ಪ್ಲೇಸ್ಮೆಂಟ್ ಯಾವುದರಿಂದ ಬಂತು, ಫಸ್ಟ್ ಆಕ್ಸಲರೇಷನ್ ಕನ್ವರ್ಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ. V minus U divided by T, ಆಕ್ಸಲರೇಷನ್, ಇಂಟು ಎಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ದ್ಯಾಟ್ ಈಸ್ V ಸ್ಕ್ವೇರ್ ಮೈನಸ್ U ಸ್ಕ್ವೇರ್ ಡಿವೈಡೆಡ್ ಬೈ 2A is equal to S. ಓಕೆ, ಇಲ್ಲಿನ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ, V ಸ್ಕ್ವೇರ್ ಮೈನಸ್ U ಸ್ಕ್ವೇರ್ ಡಿವೈಡೆಡ್ ಬೈ 2A ಆಗುತ್ತೆ, ರೈಟ್. ಸೊ W is equal to, ಓಕೆ, ಸೊ ಇಲ್ಲಿ A ಆಯಿತು, ಓಕೆ, ಸೊ ಎಸ್ ಆಯಿತು. ಸೊ ಇಲ್ಲಿ ನೀವು ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು. ಹೇಗೆ, ಈ ಪಾರ್ಟ್ ಇದೆಯಲ್ಲ ಆ್ಯಸ್ ಇಟ್ ಈಸ್ ಇಳ್ಕೊಬೋದು. ಹೇಗೆ, ಎಮ್ ಎ ಇಂಟು ವಿ ಸ್ಕ್ವೇರ್, ಎನಿ ಒನ್ ಆಫ್ ದ ಫಾರ್ಮುಲಾ ಯು ಕ್ಯಾನ್ ಚೇಂಜ್ ಇಟ್. ಓಕೆ, ನಾನು ಚೇಂಜ್ ಮಾಡ್ತಿರೋದು ಡಿಸ್ಪ್ಲೇಸ್ಮೆಂಟ್, ಯು ಸ್ಕ್ವೇರ್ ಡಿವೈಡೆಡ್ ಬೈ 2A. ಸೊ ಇಲ್ಲಿ ಎ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಫೈನಲಿ ಯು ವಿಲ್ ಬಿ ಹ್ಯಾವಿಂಗ್ ಎಮ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2, ರೈಟ್. ಸಪೋಸ್ ಫ್ರೀ ಫಾಲ್ ಕನ್ಸಿಡರ್ ಮಾಡ್ಕೊಂಡ್ರೆ, ಫ್ರೀ ಫಾಲ್ ಅಂತಂದರೆ ಫ್ರೀ ಫಾಲ್ ಇಲ್ಲಿಂದ ಬಾಡಿ ಕೆಳಗಡೆ ಬೀಳುತ್ತೆ ಅಂದ್ಕೊಳ್ಳಿ. ಸೊ ಯು ವಿಲ್ ಬಿ 0. ಸೊ ಫೈನಲಿ ಯು ವಿಲ್ ಬಿ ಹ್ಯಾವಿಂಗ್ ದ್ಯಾಟ್ ಈಸ್ ಆಫ್ ಎಮ್ ವಿ ಸ್ಕ್ವೇರ್. ಸೊ ಇಲ್ಲಿ W ಅಂತಂದ್ರೆ ನಥಿಂಗ್ ಬಟ್ E ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು W. ಸೊ ಇಲ್ಲಿ ಎನರ್ಜಿ, ವಾಟ್ ಟೈಪ್ ಆಫ್ ಎನರ್ಜಿ, ದ್ಯಾಟ್ ಈಸ್ ಅ ಪೊಟೆನ್ಷಿಯಲ್ ಎನರ್ಜಿ, ಇಟ್ ಈಸ್ ರೆಪ್ರೆಸೆಂಟ್ ಬೈ U, ದ್ಯಾಟ್ ಈಸ್ ಈಕ್ವಲ್ ಟು, ಸಾರಿ, ಕೈನೆಟಿಕ್ ಎನರ್ಜಿ ಮಾತಾಡ್ತಿರೋದು. ಸೊ ಕೈನೆಟಿಕ್ ಎನರ್ಜಿ ದ್ಯಾಟ್ ಈಸ್ ಈಕ್ವಲ್ ಟು ಆಫ್ mv square. Clear? Okay. And dependent factors, mass of the body and speed of the body. Sir, V ಅಂದ್ರೆ velocity ಅಂತ ಹೇಳಿದ್ರಲ್ಲ. Yes, of course. Velocity ಅಂತಾನು ಕನ್ಸಿಡರ್ ಮಾಡ್ಬೋದು. Velocity can be positive and negative. Suppose ನೆಗೆಟಿವ್ ಆಗಿದ್ರೆ ಸ್ಕ್ವೇರ್ ಆಫ್ ನೆಗೆಟಿವ್ ಏನಾಗುತ್ತೆ, ಸ್ಟಿಲ್ ಪಾಸಿಟಿವ್, ರೈಟ್. ಪಾಸಿಟಿವ್ ಇದ್ರೆ ಸ್ಟಿಲ್ ಇಟ್ ಇಸ್ ಅ ಪಾಸಿಟಿವ್. ಸ್ಕ್ವೇರ್ ಆಫ್ ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗುತ್ತೆ. ಓಕೆ, ಸೊ ಅದರಿಂದ ಡೈರೆಕ್ಟ್ ಆಗಿ ನೀವು V ಅಂದರೆ ಸ್ಪೀಡ್ ಆಫ್ ದ ಬಾಡಿ ಅಂತಲೂ ಬರ್ಕೋಬಹುದು, ನೋ ಪ್ರಾಬ್ಲಮ್. ಗಾಟ್ ಇಟ್? ಸೊ ಫಸ್ಟ್ ಒನ್ ಡಿಫರೆನ್ಸ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಫಸ್ಟ್ ಡೆಫಿನೇಷನ್ ಬರೀರಿ, ಸೆಕೆಂಡ್ ಒನ್ ಫಾರ್ಮುಲಾ, ಆ್ಯಂಡ್ ಥರ್ಡ್ ಒನ್ ಡಿಪೆಂಡೆಂಟ್ ಫ್ಯಾಕ್ಟರ್ಸ್. SI ಯೂನಿಟ್ ಫಾರ್ ದ ಬೋತ್ ಕೈನೆಟಿಕ್ ಎನರ್ಜಿ ಆಸ್ ವೆಲ್ ಆಸ್ ಪೊಟೆನ್ಷಿಯಲ್ ಎನರ್ಜಿ, ಸ್ಟಿಲ್ ಇಟ್ ಈಸ್ ದ ಸೇಮ್, ದಟ್ ಈಸ್ ದ ಜೌಲ್. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಒನ್ ಡೆಫಿನೇಷನ್ಸ್ ಎಲ್ಲ ಇದೆ, ನೋಡ್ಕೊಳ್ಳಿ, ರೈಟ್. ನೆಕ್ಸ್ಟ್ ಒನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇಲ್ಲಿ ಎರಡು ಕನ್ಸರ್ವೇಷನ್ ಆಫ್ ಎನರ್ಜಿ ಬರುತ್ತೆ. ಒಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಅ ಮೆಕ್ಯಾನಿಕಲ್ ಎನರ್ಜಿ, ಇನ್ನೊಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದ್ರೇನು? ಈ ಅಕಾರ್ಡಿಂಗ್ ಟು ದಿಸ್ ಲಾ ಏನು ಹೇಳುತ್ತಂದ್ರೆ, ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅನದರ್. ಅಂದರೆ ಎನರ್ಜಿನ ಕ್ರಿಯೇಟು ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಅರ್ಥ ಆಯ್ತಾ? ಅದೇ ರೀತಿ ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಕನ್ಸರ್ವೇಷನ್ ಲಾ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಯಾವ ಟೈಪ್ ಆಫ್ ಎನರ್ಜಿ ಇರುತ್ತೆ ನಮಗೆ? ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ. ಇದರ ಪ್ರಕಾರ ಏನು ಹೇಳುತ್ತಂದ್ರೆ, ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ರಿಮೈನ್ಸ್ ಕಾನ್ಸ್ಟೆಂಟ್ ಅಂದರೆ ಈ ಎರಡು ವೇರಿ ಆಗ್ಬೋದು, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ವೇರಿ ಆಗ್ಬೋದು, ಬಟ್ ಸಮ್ ಆಫ್ ದೀಸ್ ಟು ರಿಮೈನ್ಸ್ ಸೇಮ್. ಫಾರ್ ಎಕ್ಸಾಂಪಲ್, ಸಮ್ ಆಫ್ 2 ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ ಟು 100 ಅನ್ಕೊಳ್ಳಿ. ಓಕೆ, ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ 30 ಆಗಿರ್ಬೋದು, ಕೈನೆಟಿಕ್ ಎನರ್ಜಿ 70 ಆಗಿರ್ಬೋದು, ಅಥವಾ ಪೊಟೆನ್ಷಿಯಲ್ ಎನರ್ಜಿನೇ 70 ಆಗಿರ್ಬೋದು, ಕೈನೆಟಿಕ್ ಎನರ್ಜಿ 30 ಆಗಿರ್ಬೋದು. ಸಮ್ ಆಫ್ ದೀಸ್ ಟು 100, ಸೊ ದಟ್ 100 ಕೀಪ್ ಆನ್ ರಿಮೈನ್ಸ್ ಸೇಮ್, ಅದು ಚೇಂಜ್ ಆಗೋದೇ ಇಲ್ಲ. ಗಾಟ್ ಇಟ್? ನಾವು ಇಲ್ಲಿ ನೋಡ್ಬೋದು ನೀವು ಕನ್ಸರ್ವೇಷನ್ ಆಫ್ ಎನರ್ಜಿ. Energy can neither be created nor be destroyed. It can only be transferred from one form to another. Okay, next one. ಇಲ್ಲಿ sum of kinetic energy and potential energy. So ಇಲ್ಲಿ ಬರೀತೀನಿ, potential energy plus kinetic energy that is equal to constant. So sum of kinetic energy and potential energy of the object ಅಥವಾ system is called, it's a mechanical energy. ಕನ್ಸರ್ವೇಷನ್ ಆಫ್ ಅ ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಇಲ್ಲಿ ಬರೀತೀನಿ, ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಸೊ ದಿಸ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್.
ನೋಡಿ ಫಸ್ಟ್ ಟಾಪ್ ಅಲ್ಲಿ ಒಂದು ಫ್ರೀ ಫಾಲ್ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ಕೊಂಡು ದಿಸ್ ಇಸ್ ಫಾರ್ ಫ್ರೀ ಫಾಲ್ ಓಕೆ ಫ್ರೀ ಫಾಲ್ ಆಫ್ ದ ಬಾಡಿ ಕನ್ಸಿಡರ್ ಮಾಡ್ಕೊಂಡಾಗ ಇಲ್ಲಿ ಟಾಪ್ ಅಲ್ಲಿ ಫಾರ್ ಎಕ್ಸಾಂಪಲ್ ಟಾಪ್ ಪೊಸಿಷನ್ ಅಲ್ಲಿ ದ ಬಾಡಿ ಸ್ಟಿಲ್ ಎಟ್ ಎಸ್ ರೆಸ್ಟ್ ಅಲ್ಲಿ ಇದೆ ಅಂದ್ರೆ ರೆಸ್ಟ್ ಅಲ್ಲಿದ್ರೆ velocity is 0 therefore kinetic energy will be 0. Potential energy mgh maximum height therefore potential energy will be maximum. So sum of potential energy and kinetic energy constant ಆಗಿರಬೇಕಲ್ಲ ನೋಡೋಣ. ಸೊ ಇಲ್ಲಿ potential energy is mgh kinetic energy is 0 at top position because it still at rest. ಅದನ್ನ ಡ್ರಾಪ್ ಮಾಡಿದ್ರೆ the body is in motion right so velocity ಇರುತ್ತೆ so kinetic energy ಸಹಿತ ಇರುತ್ತೆ. ಅದೇ ರೀತಿ ನಾವು ಡ್ರಾಪ್ ಮಾಡಿದ್ರೆ ಹೈಟ್ ಡಿಗ್ರೀಸ್ ಆಗುತ್ತೆ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಡಿಗ್ರೀಸ್ ಆಗುತ್ತೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಎಟ್ ಮಿಡ್ ಪಾಯಿಂಟ್ ಮೀನ್ಸ್ ಆಫ್ ವೇ ಅಲ್ಲಿ ಏನಾಗಿರುತ್ತೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್ ಪೊಟೆನ್ಷಿಯಲ್ ಎನರ್ಜಿ ಡಿಗ್ರೀಸಸ್. ಆಫ್ ವೇ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ ಆಗಿರುತ್ತೆ ರೈಟ್. ಮತ್ತೆ ಲಾಸ್ಟ್ ಪಾಯಿಂಟ್ ಜಸ್ಟ್ ಅಬೋವ್ ದ ಗ್ರೌಂಡ್ ಅಲ್ಲಿ ಕೈನೆಟಿಕ್ ಎನರ್ಜಿ will be maximum and potential energy will be minimum. ಯಾಕೆ ಹೈಟ್ ಕಂಪ್ಲೀಟ್ ಆಗಿ ಡಿಗ್ರೀಸ್ ಆಗಿರುತ್ತೆ ಕ್ಲಿಯರ್. ಸೊ ಇಲ್ಲಿ 3 ಪಾಯಿಂಟ್ಸ್ ತಗೊಂಡ್ರೆ ಟಾಪ್ ಪೊಸಿಷನ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇಸ್ ಗ್ರೇಟರ್ ದ್ಯಾನ್ ಕೈನೆಟಿಕ್ ಎನರ್ಜಿ. ಮಿಡ್ ಪಾಯಿಂಟ್ ಅಲ್ಲಿ ತಗೊಂಡ್ರೆ ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ. ಜಸ್ಟ್ ಅಬೋವ್ ದ ಗ್ರೌಂಡ್ ತಗೊಂಡ್ರೆ ಕೈನೆಟಿಕ್ ಎನರ್ಜಿ ಈಸ್ ಗ್ರೇಟರ್ ದ್ಯಾನ್ ಪೊಟೆನ್ಷಿಯಲ್ ಎನರ್ಜಿ. ಅದನ್ನ ನಾನು ಈ ತರ ಬರೆದ್ರೆ ಅಟ್ ಟಾಪ್ ಪೊಸಿಷನ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಗ್ರೇಟರ್ ದ್ಯಾನ್ ಕೈನೆಟಿಕ್ ಎನರ್ಜಿ. ಮಿಡ್ ಪಾಯಿಂಟ್ ತಗೊಂಡ್ರೆ potential energy is equal to kinetic energy. Just above the ground ತಗೊಂಡ್ರೆ potential energy is less than kinetic energy. Simple. Got it? Okay. Now, next one. Commercial unit of energy. So, SI unit of energy ಪ್ರಕಾರ ಏನು ಹೇಳ್ತೀವಿ SI unit of energy ಅಂದರೆ that is a joule. Commercial unit of energy ಅಂದರೆ ಸೊ ನಾವು ಡೇ ಟು ಡೇ ಲೈಫಲ್ಲಿ ಎನರ್ಜಿನ ಯೂಸ್ ಮಾಡ್ತೀವಲ್ಲ ಸ್ಪೆಷಲಿ ಎಲೆಕ್ಟ್ರಿಕಲ್ ಎನರ್ಜಿ. ಈ ಎಲೆಕ್ಟ್ರಿಕಲ್ ಎನರ್ಜಿನ ಕಮರ್ಷಿಯಲ್ ಆಗಿ ಅಂದರೆ ನಮ್ಮ ಡೇ ಟು ಡೇ ಲೈಫ್ಗೋಸ್ಕರ ನಾವು ಯೂಸ್ ಮಾಡ್ತೀವಿ, ಅದಕ್ಕೆ ಬಿಲ್ ಪೇ ಮಾಡಬೇಕಾಗಿರುತ್ತೆ. ಕಮರ್ಷಿಯಲ್ ಅಂದರೆ ವ್ಯವಹಾರ. ಓಕೆ. ಸೊ ಇಲ್ಲಿ ಎನರ್ಜಿ ನಾವು ಉಪಯೋಗಿಸಿದಂಥ ಎನರ್ಜಿಗೆ ನಾವು ಪೇ ಮಾಡಬೇಕಾಗಿರುತ್ತೆ. ಸೊ ಅಂಥ ಎನರ್ಜಿಗೆ ಯಾವ ಥರ ನಾವು ದುಡ್ಡು ಕಟ್ಟಬೇಕು ಅಥವಾ ಅಮೌಂಟ್ನ ಕಟ್ಟಬೇಕು ಅಂತಂದರೆ ಇಟ್ ಆಸ್ ಅ ಪರ್ಟಿಕ್ಯುಲರ್ ಯೂನಿಟ್ ದ್ಯಾಟ್ ಈಸ್ ಕಿಲೋ ವ್ಯಾಟ್ ಅವರ್. ಓಕೆ. KWH ಇಂದ ಮೆನ್ಷನ್ ಮಾಡಿದ್ವಿ ಕಿಲೋ ವ್ಯಾಟ್ ಅವರ್. This kilowatt hour is the commercial unit of electrical energy. SI unit of electrical energy andre that is a joule. Commercial unit of electrical energy andre that is a KWH kilowatt hour. So ee kilowatt hour na SI unit alli bardre okay kilowatt hour na SI unit alli bardre that will be 3.6 into 10 power 6. ನಿಮ್ಮ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಈ ಥರ ಬರೀಬೋದು. ಓಕೆ. 1 ಕಿಲೋವ್ಯಾಟ್ ಅವರ್ ದ್ಯಾಟ್ ಈಸ್ ಈಕ್ವಲ್ ಟು 36 ಇಂಟು 10 ಪವರ್ 5 ಜೌಲ್ ಅಂತಲೂ ಕೊಡ್ತಾರೆ. ದಿಸ್ ಈಸ್ ಆಲ್ಸೋ ರೈಟ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್? ಇಲ್ಲಿ ನೋಡಿ ಇಲ್ಲಿ 3.6 ಇದೆ, ಇಲ್ಲಿ 36 ಇಂಟು 10 ಪವರ್ 5 ಇದೆ. ಬೋತ್ ಆರ್ ಈಕ್ವಲ್. ಗೆಟ್ ಮೈ ಪಾಯಿಂಟ್? ಅದೇ ರೀತಿ ನೆಕ್ಸ್ಟ್ ಒನ್ ದಟ್ ಈಸ್ ಎ ಪವರ್ ಅಂದರೆ ಮೆಕ್ಯಾನಿಕಲ್ ಪವರ್. ಮೆಕ್ಯಾನಿಕಲ್ ಪವರ್ನ ಡಿಫೈನ್ ಮಾಡಬೇಕಾದ್ರೆ ಯಾವ ಥರ ಡಿಫೈನ್ ಮಾಡ್ತಿದ್ವಿ? ದ್ಯಾಟ್ ಈಸ್ ಅ ರೇಟ್ ಆಫ್ ಡೂಯಿಂಗ್ ವರ್ಕ್ ಬೈ ದ ಬಾಡಿ ಅಥವಾ ಬೈ ದ ಸೋರ್ಸ್. ಏನು ನಾವು ವರ್ಕ್ ಮಾಡ್ತಾ ಇದ್ದೀವಲ್ಲ ಅದನ್ನು ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, 1 ಅವರಲ್ಲಿ ಎಷ್ಟು ವರ್ಕ್ ಮಾಡಿದ್ದಾರೆ ಅಥವಾ 2 ಅವರಲ್ಲಿ ಎಷ್ಟು ವರ್ಕ್ ಮಾಡಿದ್ದಾರೆ, ದ್ಯಾಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ನ ನಾವು ಮೆಜರ್ ಮಾಡಿದ್ರೆ ಯಾವುದನ್ನ ಎನರ್ಜಿನ ಆಗಲಿ ಅಥವಾ ವರ್ಕ್ನಾಗಲಿ, ಯಾಕಂದರೆ ಎನರ್ಜಿ ಆಸ್ ವೆಲ್ ಆಸ್ ವರ್ಕ್ ಡನ್ ಬೋತ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್. ಸೊ ಇಲ್ಲಿ ಪವರ್ನ ಡಿಫೈನ್ ಮಾಡಬೇಕಂದ್ರೆ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತಲೇ ಹೇಳ್ಬೋದು, ಅಥವಾ ಎನರ್ಜಿ ಸ್ಪೆಂಡ್ ಬೈ ದ ಆಬ್ಜೆಕ್ಟ್ ಅಂತ ಹೇಳ್ಬೋದು, ಅಥವಾ ಎನರ್ಜಿ ಸ್ಪೆಂಡ್ ಬೈ ದ ಬಾಡಿ ಅಂತಲೂ ಹೇಳ್ಬೋದು ಇನ್ ಎ ಯೂನಿಟ್ ಆಫ್ ಅ ಟೈಮ್. ಓಕೆ. ಸೊ ಪವರ್ನ ಡಿಫೈನ್ ಮಾಡೋದಾದ್ರೆ ದ ರೇಟ್ ಆಫ್ ಡೂಯಿಂಗ್ ವರ್ಕ್, ದಿಸ್ ಈಸ್ ರೇಟ್ ಆಫ್ ಡೂಯಿಂಗ್ ವರ್ಕ್. ಸೊ ಮ್ಯಾಥಮೆಟಿಕಲಿ ನಾವು ಬರೆಯೋದಾದ್ರೆ ಪವರ್ ಈಸ್ ಈಕ್ವಲ್ ಟು ವರ್ಕ್ ಡಿವೈಡೆಡ್ ಬೈ ಟೈಮ್. ಓಕೆ, work divided by time. So SI unit of a work done that is a joule, time that is a second. So 1 kilowatt ಇಲ್ಲಿ another unit of a power ನ ಕೊಟ್ಟಿದ್ದಾರೆ. Watt is nothing but joule per second. Okay, ಈ joule per second ನೇ watt ಅಲ್ಲಿ ಕರೀತಾರೆ. Okay, this joule per second, this
Watt is nothing but 1 joule per second. 1 joule per second. Okay, so these are the SI unit of a power. Another unit of a power ಅಂತಂದ್ರೆ ಕಿಲೋವ್ಯಾಟ್ ಅಂದರೆ ಕಿಲೋ ಅಂದರೆ 1000 ವ್ಯಾಟ್ಸ್, ಮೆಗಾವ್ಯಾಟ್ ಅಂದರೆ 10⁻6 ವಾಟ್. ಓಕೆ, ಇಷ್ಟು ಡೆಫಿನೇಷನ್ ಆಫ್ ಅ ಪವರ್, ಫಾರ್ಮುಲಾ ಆಫ್ ಅ ಪವರ್, ಯೂನಿಟ್ ಆಫ್ ಅ ಪವರ್ ಆಯಿತು. ಸೊ ಸೊ ಇಷ್ಟು ಮೈಂಡ್ ಮ್ಯಾಪ್ ಆ್ಯಂಡ್ ಸಮ್ಮರಿ ಸೀರೀಸ್ ಆಫ್ ಅ ಫೋರ್ತ್ ಚಾಪ್ಟರ್, ದಟ್ ಈಸ್ ವರ್ಕ್ ಆ್ಯಂಡ್ ಎನರ್ಜಿ. ಓಕೆ, ಎಷ್ಟು ಈಸಿಯಾಗಿ ಆಯ್ತಲ್ಲ ಎಂಟೈರ್ ಚಾಪ್ಟರ್. ಸೊ ಮತ್ತೆ ಕೊನೆ ಚಾಪ್ಟರ್ ಜೊತೆ ಭೇಟಿಯಾಗೋಣ. ಅಂಟಿಲ್ ರಿವಿಷನ್ ಮಾಡ್ತಾ ಇರಿ. ಓಕೆ, ಯಾವುದೇ ರೀತಿ ಡೈವರ್ಷನ್ಗೆ ಒಳಗಾಗಬೇಡಿ. ಸೊ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನ ಚೆನ್ನಾಗಿ ಮಾಡಿ, ಸೊ ದ್ಯಾಟ್ ಯುಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಟು ಫೇಸ್ 10th ಬೋರ್ಡ್ ಎಕ್ಸಾಮ್ಸ್. ನೀವು ಯಾವಾಗ 9th ಗ್ರೇಡ್ನ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ದ್ಯಾಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಓಕೆ, ಇದನ್ನು ಮರಿಬೇಡಿ. ಸೊ ಆ್ಯನ್ಯುವಲ್ ಎಕ್ಸಾಮ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆ, ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಲಾಸ್ಟ್ 1 ಚಾಪ್ಟರ್ ಮೈಂಡ್ ಮ್ಯಾಪ್ ಆ್ಯಂಡ್ ಸಮ್ಮರಿ ಸೀರೀಸ್ ಜೊತೆ ನಾವು ಉಳ್ಕೊಂಡಿದ್ದೇವೆ. ಸೊ ದ್ಯಾಟ್ ಈಸ್ ಅ ಸೌಂಡ್ ಚಾಪ್ಟರ್, ಅದನ್ನು ಸಹಿತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಅಂಟಿಲ್ ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್ ಬಾಯ್.